ಇಲ್ಲಿ ಪೋರ್ಕ್, ಚಿಕನ್, ಮೀನು ಊಟ ದೊರೆಯುತ್ತದೆ. ಯಾರಿಗೆ ಏನೇನ್ ಬೇಕು ಈಗ ಯಾರು ಕರ್ಕೊಂಡು ಹೋಗ್ತಾರೆ ನನ್ನನ್ನ ಇಲ್ಲಿಂದ? ನಾನು ಎಲ್ಲಿಗೆ ಹೋಗ್ಬೇಕು? ಓ ಭಯಂಕರ. ಇಲ್ಲಿ ಒಂದ್ಸಲ ಬಸ್ ಮಿಸ್ ಆಯ್ತು ಅಂದ್ರೆ ಬಹಳ ಕಷ್ಟ. ಈ ಟೂರಿಸ್ಟ್ ಬಸ್ ಅಲ್ಲೇ ನಾವು ಲಿಫ್ಟ್ ಕೇಳ್ಕೊಂಡು ಹೋಗೋಣ. ಕೇಳೋಣ ಬನ್ನಿ ಸರ್. ನಮ್ಮನ್ನ ತುಂಬ್ಕೊಂಡು ಹೋಗ್ತಾ ಇದಾರೆ. ಎಲ್ಲಿ ಹೋಗ್ತಾ ಇದಾರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಭಯಂಕರ ಆಫ್ ರೋಡ್ ಮಾತ್ರ. ಹೇಗಿದೆ? ಫುಲ್ ಅಡ್ವೆಂಚರಸ್. ಯಾವ್ದೊಂದು ಪ್ರಾಣಿ ನೀವೇನಾದ್ರೂ ಬಿದ್ರೆ ಲೈವ್ ಆಗಿ ಹಿಡಿಬಹುದು ಅಂತ ಕೇಳಿದೆ. ನಾನೇನ್ ಮದ್ವೆ ಆಗ್ಬೇಕಾ ನಾನು ಅಂತ. ಬೇಡ ನೀನ್ ಆಗ್ಬೇಡ ಅಂದ್ರು. ಕುಷ್ಕ ಮಾಡಕ್ ಹೋಗಿದ್ದು. ಇದು ಟೊಮ್ಯಾಟೊ ಬಾತ್ ಆಗಿದೆ ಆಯ್ತಾ. ನಾವು ಮಾಡಿದ ಅಡಿಗೆಗಳೆಲ್ಲ ರೆಡಿ ಆಗಿದೆ. ನಾವು ಪಕ್ಷಿಗಳನ್ನ ನೋಡೋದಲ್ಲ, ಪಕ್ಷಿಗಳು ನಮ್ಮನ್ನ ಹೇಗ್ ನೋಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. ಫೇಸ್ ಪೇಂಟಿಂಗ್ ಮಾಡ್ತಾ ಇದಾರೆ. ಅದರಲ್ಲಿ ಇವರೊಬ್ರು ಹಾಕ್ಸ್ಕೊಂಡ್ ಬಂದಿದ್ದಾರೆ. ಮಾಂಸಾಹಾರಿಗಳು ಹೇಗೆ ಆಗಿದ್ದೆವು? ಸ್ವಲ್ಪ ಆಮಿಷಗಳನ್ನು ಒಡ್ಡಿದ್ರು. ಸ್ವಲ್ಪ ನಿಮ್ಗೆ ಅನ್ನ ಕೊಡ್ತೇವೆ, ಬಟ್ಟೆ ಕೊಡ್ತೇವೆ, ಮತ್ತೆ ಸ್ವಲ್ಪ ಬೆದರಿಕೆ, ಸ್ವಲ್ಪ ಹೆಚ್ಚಾಗಿ ಬೆದರಿಸಿ ಬರ್ತೀರಾ ಇಲ್ವಾ? ಎನ್ನಾರ್ಪುರ ಗಾಡಿ ನೋಡದೆ ತುಂಬಾ ದಿನ ಆಯ್ತು. ನಮ್ಮೂರು. ಇವಾಗ ಸದ್ಯಕ್ಕೆ ನಾವು ಹೋಗ್ಬೇಕಾಗಿರೋದು ಕಳ್ಸಕ್ಕೆ. ಬಸ್ ಇಲ್ಲಿ ರೆಡಿ ಇದೆ. ಇಲ್ಲೊಬ್ರು ರೆಡಿ ಇದ್ದಾರೆ. ಹಾಯ್ ಉಷಾ. ಉಷಾ ನನ್ನ MSW ಸೀನಿಯರ್. ನಾನು ಜೂನಿಯರ್, ಅವ್ರು ಸೀನಿಯರು. ಸೊ ಆಗಿನ ಫ್ರೆಂಡು. ಸುಮಾರು ಒಂದು 10 ವರ್ಷ ಆಗಿರ್ಬೋದಾ? ಅಂದ್ರೆ ನಾವು ಹೀಗೆ ಡೈರೆಕ್ಟ್ 13-14 ಅಲ್ವಾ? ಡೈರೆಕ್ಟ್ ಮೀಟ್ ಆಗ್ದೇನೆ ಇವತ್ತು ಮತ್ತೆ ಸಿಗ್ತಾ ಇರೋದು ನಾವು. ಸೊ ಇಬ್ರು ಎಲ್ಲಿ ಹೋಗ್ತಾ ಇದೀವಿ? ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು 4 NGO ಸೇರಿ ಈ ಒಂದು ಹಬ್ಬ ಮಾಡ್ತಾ ಇದ್ದಾರೆ. ಆ ಹಬ್ಬದ ಹೆಸರು ಕಾಡು ಹಬ್ಬ ಅಂತ. ಸೊ ಬ್ಯೂಟಿಫುಲ್ ಕಾನ್ಸೆಪ್ಟ್. ಸೊ ಎಕ್ಸ್ಪ್ಲೋರ್ ಮಾಡೋಣ. ಹೌದು. ಪ್ರಾಬ್ಲಮ್ ಏನಂದ್ರೆ ಇವ್ರ ಬಸ್ ಬೇರೆ, ನನ್ನ ಬಸ್ ಬೇರೆ. ಬಟ್ ನಾಳೆ ಬೆಳಿಗ್ಗೆ ಇಬ್ರು ನಾವು ಕಳ್ಸೋದಲ್ಲಿ ಸಿಗ್ತೀವಿ. ಸೊ ಹ್ಯಾಪಿ ಜರ್ನಿ. ಓಕೆನಾ? ಸರಿ, ನಾಳೆ ಸಿಗೋಣ. ಇದೇ ಬಸ್ ರೀ, ಬೆಂಗಳೂರಿಂದ ಹೋರ್ನಾಡಿಗೆ. ಆ್ಯಂಡ್ ನನ್ನ ಸ್ಟಾಪ್ ಕಳ್ಸಕ್ಕೆ ನಾವು ಹೋಗ್ತಾ ಇರೋದು. ನೋಡೋಣ ನಾಳೆ ಫುಲ್ ಕಾಡು ಹಬ್ಬ ಹೇಗಿರುತ್ತೆ ಅಂತ. ಸೊ ಎಲ್ಲೋ ಡರ್ಟಿ ಫಿಲ್ಲು. ಯಾರಿದು ಹ್ಯಾಂಡ್ಸಮ್ ಬಾಯ್? ಬಸ್ ಹೊರಟಿದೆ. ಮುಂದೆ ಬರೋ ದಿನಗಳಲ್ಲಿ ಈ ಮೆಜೆಸ್ಟಿಕ್ಕಲ್ಲಿ ಹೇಗೆ ಲೈಫ್ ನಡೀತಾ ಇದೆ, ಯಾರ್ಯಾರ್ದು ಹೇಗೆ ಲೈಫ್ ನಡೀತಾ ಇದೆ ಅಂತ ಕವರ್ ಮಾಡೋಣ. ನೀವು ಸಜೆಸ್ಟ್ ಮಾಡಿ ಯಾರ ಸ್ಟೋರಿ ಇಲ್ಲಿ ಕವರ್ ಮಾಡಬೇಕು. ಆಟೋ ಡ್ರೈವರ್ಸ್ ಅವ್ರದ್ದ ಅಥವಾ ನೋಡಿ ನೀವು ಹೇಳಿ ಯಾರ್ದು ಅಂತ. ಸದ್ಯಕ್ಕೆ ಈಗ ನನಗೆ ನೆನಪಾಗ್ತಾ ಇಲ್ಲ. ಕಮೆಂಟಲ್ಲಿ ನೀವು ನನಗೆ ಹೇಳಿದರೆ ಅದ್ರ ಮೇಲೆ ನಾನು ಮತ್ತೆ ಪ್ಲ್ಯಾನ್ ಮಾಡ್ತೀನಿ. ಓಕೆನಾ? ವೆರಿ ಬ್ಯಾಡ್ ಜರ್ನಿ. ಆಹಾ, ಕಳ್ಸಕ್ಕೆ ಈ ರೀತಿ ಬಂದಿರೋದು ನಾನು ಫಸ್ಟ್ ಟೈಮು. ಇದೇ ಬಸ್ ಸ್ಟ್ಯಾಂಡ್ ಅಂತೆ. ಇಲ್ಲ, ಇದು ಬಸ್ ಸ್ಟ್ಯಾಂಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ಅದೊಂದು ಸ್ಟಾಪ್. ಇದು ಮುಂದೆ ಇರುತ್ತೆ ಅಲ್ಲೆಲ್ಲ ಬಸ್ ಸ್ಟ್ಯಾಂಡ್. ಆಟೋ ಚಾಲಕರ ರಿಕ್ಷಾ ಸ್ಟ್ಯಾಂಡ್ ಇದು. ಅಲ್ಲೇ ಇರುತ್ತೆ ಬಸ್ ಸ್ಟ್ಯಾಂಡ್. ಫುಲ್ ಫಾಗ್ ಇದೆ ರೀ, ಮಂಜು, ಚಳಿ. ಯಪ್ಪ ಭಯಂಕರ ಇದೆ ಚಳಿ. ನಿದ್ದೆನೇ ಇಲ್ಲ ನನಗೆ ಬಸ್ಸಲ್ಲಿ. ಒಂದು ಚೂರು ನಿದ್ದೆ ಇಲ್ಲ. ನಾನು ನಿದ್ದೆ ಮಾಡ್ಕೊಂಡು ಬರೋಣ ಅಂತ ಸ್ಲೀಪರ್ ಬುಕ್ ಮಾಡಿದರೆ ನಿದ್ದೆನೇ ಬಂದಿಲ್ಲ. ಇದೇ ಆಗದು ನನ್ನ ಜೊತೆ. ನೋಡಿ ಇಲ್ಲಿ ಜಾಸ್ತಿ ಜೀಪ್ಗಳು ಅನಿಸುತ್ತೆ. ಅಲ್ಲಿ ನೋಡಿ ಈ ಜೀಪ್ ಚೆನ್ನಾಗಿದೆ ಅಲ್ಲ? ಸಖತ್ತಾಗಿದೆ. ಆ್ಯಕ್ಚುಲಿ ಕಳಸ ಊರು ಚೆನ್ನಾಗಿದೆ, ಎಕ್ಸ್ಪ್ಲೋರ್ ಮಾಡಬೇಕು, ನೋಡ್ಬೇಕು ಇಲ್ಲಿ ಯಾವ ರೀತಿ ಅಂತ. ನಾನು ಕೇಳಿದ್ದೀನಿ ಇಲ್ಲಿ ಎಸ್ಟೇಟ್ ಎಲ್ಲ ಜಾಸ್ತಿ, ಸೊ ಅದಕ್ಕೆ ಜೀಪ್ಗಳಿದೆಯಾ ಅಂತ. ಈಗ ಯಾರು ಕರ್ಕೊಂಡು ಹೋಗ್ತಾರೆ ನನ್ನನ್ನು ಇಲ್ಲಿಂದ? ನಾನು ಎಲ್ಲಿಗೆ ಹೋಗಬೇಕು? ಒಂದು ನಿಮಿಷ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊತೀನಿ. ಇಷ್ಟೇ ಹೇಳಿರೋದು ನನಗೆ, ನೀವು ಕಳ್ಸಕ್ಕೆ ಬನ್ನಿ ಅಂತ. ಮುಂದಿನ ಕತೆ ನನಗೂ ಗೊತ್ತಿಲ್ಲ. ನಂಗನ್ಸುತ್ತೆ ನಾನು ಆಲ್ರೆಡಿ ಬಂದಿದ್ದೀನಿ ಇಲ್ಲಿಗೆ. ನಾನು ಇಲ್ಲಿ ಬಂದಿದ್ದೀನಿ ಆಲ್ರೆಡಿ. ಯಾವಾಗ ಗೊತ್ತಾ? ಕುದುರೆ ಮುಖದ ವಿಡಿಯೋ ಮಾಡುವಾಗ ಇಲ್ಲಿ ಬಂದಿದ್ದೀನಿ. ಓ ಇದೇನಾ ಕಳಸ? ಹಾಂ, ಇದೇ ಬಸ್ ಸ್ಟ್ಯಾಂಡಾ? ಇದೇ ಬಸ್ ಸ್ಟ್ಯಾಂಡು. ಓಕೆ. ಸೊ ಹೌದು, ಬಂದಿದ್ದೀನಿ ಇಲ್ಲಿಗೆ. ಇಲ್ಲಿ ಚಳಿ ಹೀಗೇನಾ? ಈ ಚಳಿ ಏನು ಜಾಸ್ತಿನಾ ಕಡಿಮೆನಾ? ಕಡಿಮೆ. ಓ ಭಯಂಕರ ಇದೆ. ಹೌದು, ಸಿಕ್ಕಾಪಟ್ಟೆ ಇದೆ ಚಳಿ ಆ್ಯಕ್ಚುಲಿ. ಓಕೆ, ಈಗ ನನ್ನ ಕೆಲಸ ಏನಂದರೆ ನನ್ನ ಬಸ್ಸಲ್ಲಿ ಯಾರಾದರೂ ಇದ್ರಾ ಅಂತ ಚೆಕ್ ಮಾಡಬೇಕು ನಾನು. ಅಂದರೆ ನಾವೀಗ ಎಲ್ಲಿ ಹೋಗ್ತಾ ಇದ್ದೀವಿ, ಕಾಡು ಹಬ್ಬ ಅಂತ, ಎಲ್ಲಂತ ಗೊತ್ತಿಲ್ಲ. ಸೊ ಸೇಮ್ ಬಸ್ಸಲ್ಲಿ ಇದ್ರಾ ಅಂತ ಚೆಕ್ ಮಾಡಬೇಕು. ಆಮೇಲೆ ಉಷಾ ಎಲ್ಲಿದ್ದಾರೆ ಅಂತ ಕೇಳಬೇಕು. ಸೊ ಎಲ್ಲರನ್ನೂ ಒಂದೇ ಸಲ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ. ಹಾಯ್ ಉಷಾ, ಗುಡ್ ಮಾರ್ನಿಂಗ್.
ಎಲ್ಲಿದ್ದೀರಾ? ಹೋಗ್ತಾ ಇದ್ದೀರಾ ಅಂದ್ರೆ ಪ್ಲೇಸಿಗ? ನೀವು ರೀಚ್ ಆದ್ರಾ ಕಳ್ಸ? ಗ್ರೇಟ್. ಸರಿ, ಎಷ್ಟು ದೂರ ಇದೆ? ಸರಿ ಸರಿ, ಹಾ ಸದ್ಯಕ್ಕೆ ಒಬ್ಳೇ ಇದ್ದೀನಿ, ತೊಂದರೆ ಇಲ್ಲ, ನಾನು ಕಾಲ್ ಮಾಡ್ತೀನಿ. ಸರಿ. ಹಾ, ಬಾಳೆಗಲ್ಲು ಅಂತ ಸ್ಟಾಪ್ ಎಲ್ಲಿ? ಹಾ, ಬಾಳೆಗಲ್ಲು ಅಂತೆ. ಬಾಳೆಹಣ್ಣೂರು ಇದು ಬಾಳೆಹಣ್ಣೂರು ನಂಗೆ ಗೊತ್ತು, ನಮ್ದು ಎನ್ನಾರ್ಪುರ. ಇವ್ರೇನೋ ಬಾಳೆಗಲ್ಲು ಅಂದ್ರು. ಒಂದ್ ನಿಮಿಷ ತಡೀರಿ. ಹಾ, 20 ರೂಪಾಯಿ ಅಂತೆ ಬಸ್ ಚಾರ್ಜ್. ಬಾಲ್ಗಲ್ ಇದೆ ಸಂಸ್ಥೆನ ಮುಂದೆ. ಅದೇ ಈಗ ನಾನು ಹೋಗ್ತೀನಲ್ಲ ಅದೇ ಬಸ್ಸಾ? ಸೂಪರ್, ಓಕೆ. ಬಾಳೆಗಲ್ ಅಲ್ಲೊಂದು ಸೇತುವೆ ಉಂಟು. ಬಾಳೆ ಹೊಳೆ ಅಂದ್ರೆ ಈ ಕಡೆ ಹೋಗುತ್ತೆ. ಹೌದೌದು, ಇಲ್ಲ ಸರ್ ಹೇಳಿದ್ ಕರೆಕ್ಟ್, ಬಾಳ್ಗಲ್. ಬಸ್ 8 ಕಾಲಿಗೆ ಇನ್ನು ಓ, 7:30. ಅದಕ್ಕೆ ನಾನು ಬಸ್ ಹೋಯ್ತಲ್ಲ ಅದಕ್ಕೆ ನಿಂತಿದ್ದು. ಛೇ, ಲಿಫ್ಟ್ ತಗೊಂಡು ಹೋಗೋಣವಾ? ಲಿಫ್ಟ್ ತಗೊಂಡು ಕೇಳೋಣ, ಲಿಫ್ಟ್ ಕೇಳೋಣ. ಇನ್ನು ಓ ಭಯಂಕರ, ಇಲ್ಲಿ ಒಂದ್ಸಲ ಬಸ್ ಮಿಸ್ ಆಯ್ತು ಅಂದ್ರೆ ಬಹಳ ಕಷ್ಟ. ಈಗ ಈ ಬಸ್ ಎಲ್ಲ ಹೋಗಲ್ಲ, ಈ ಟೂರಿಸ್ಟ್ ಇದೆ. ಈ ಟೂರಿಸ್ಟ್ ಬಸ್ಸಲ್ಲೇ ನಾವು ಲಿಫ್ಟ್ ಕೇಳ್ಕೊಂಡು ಹೋಗೋಣ. ಅದಿಲ್ಲ ಕೇಳೋಣ ಬನ್ನಿ ಸರ್. ನೀವೇನ್ ಕೇಳ್ಬೇಕು ಹೇಳಿ, ನಾನು ಕೇಳ್ತೀನಿ. ಕರ್ಕೊಂಡು ಹೋಗ್ತಾರೆ. ಈ ಬಸ್ ಬರ್ತಾವಲ್ಲ 8 ಕಾಲಿಗೆ, ಅದಕ್ಕೆ ಹೋಗೋಣ. ಮತ್ತೆಂತ ಮಾಡಿ 8 ಕಾಲು ತುಂಬಾ ಲೇಟ್ ಆಯ್ತಲ್ವಾ? ಲೇಟ್ ಆಯ್ತು, ನನಗೂ ಲೇಟ್ ಆಯ್ತಲ್ಲ. ನಾನು 7:45ಗೆ ಅಲ್ಲಿ ಹಾಜರಾಗಬೇಕು ಫೀಲ್ಡ್ಗೆ. ನೀವು ಎಲ್ಲಿ ವರ್ಕ್ ಮಾಡೋದು? ನಾನು ಧರ್ಮಸ್ಥಳದ. ಓಕೆ, ಇದು ವರ್ಕ್ಮಾಲ ಉಂಟಲ್ಲ ಅದ್ರಾಗ. ತಡೀರಿ, ಒಂದು ಕಾರ್ ಬರ್ತಿದೆ, ನಾನು ಕೇಳ್ತೀನಿ. ಏನು ಕೇಳ್ಬೇಕು ಹೇಳಿ. ಬಾಳ್ಗಲ್ಲ ನಾನು ಕೇಳ್ತೀನಿ, ತಡೀರಿ. ನಿಲ್ಸಲ್ಲ ಅಂತೆ. ಓಕೆ, ನೋಡ್ತಾರಾ? ಅಯ್ಯೋ ನೋಡಿ ಸರ್, ಈ ಕಡೆ ಸರ್ ಈ ಕಡೆ. ಅಯ್ಯೋ, ಇಲ್ಲೇನಾ? ಹೌದಾ, ಓಕೆ ಸರಿ. ಇಲ್ಲಿಂದ ಲಿಫ್ಟ್ ಕೇಳ್ತೀವಿ, ಸಿಕ್ಕಿದ್ರೆ ಓಕೆ, ಇಲ್ಲಾಂದ್ರೆ 8:15 ಇಲ್ಲಿಂದ ಬಸ್. ಮತ್ತೆ 8 ಕಾಲು. ಓಕೆ, ಅದು 8:15 ಆಗ್ತದೆ ಅಲ್ಲಿ ಹೋಗೋದಕ್ಕೆ. ಹೌದಲ್ಲ? ಎಷ್ಟು ತಗೊಂತೀರಾ ಸರ್? ಹಾ, 300. ಹೌದಾ, ಹೋಗೋಣ ಬನ್ನಿ ಸರ್. ಸರಿ, ನೀವು ಹೊರಡ್ತೀರಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಸರಿ, ಹಾಂ ಸರಿ, ಓಕೆ, ನಾನು ಕೊಡ್ತೀನಿ, ನೀವೇನು ಕೊಡಬೇಡಿ. ಸರಿ. ಗುಡ್ ಮಾರ್ನಿಂಗ್ ಉಷಾ, ಹೇಗಾಯ್ತು ಜರ್ನಿ? ಚೆನ್ನಾಗಿಲ್ಲ ಅಷ್ಟೇ. ಬೇಡ, ಒಂಚೂರು ನಿದ್ದೆ ಇಲ್ಲ. ನಾನು ಯಾವಾಗ ಬೆಳಗಾಗುತ್ತೋ ಅಂತ ಕಾಯ್ತಾ ಇದ್ದೆ. ಅದೇ ಫ್ರಂಟ್ ಸೀಟ್ ವ್ಯವಸ್ಥೆನೇ ಇರಲಿಲ್ಲ. ಹೌದು, ರಾಜಾಂಶ ಅಂದ್ಕೊಂಡೆ. ಅಲ್ಲ ಆಮೇಲೆ ಸಾರಿಗೆ ಅದು ಆ್ಯಕ್ಚುಲಿ. ಪಾಪ ನೀವು ನಾನ್ ಸ್ಲೀಪರಲ್ಲಿ ಬಂದು ನಿದ್ದೆ ಇಲ್ಲ, ನನಗೆ ಸ್ಲೀಪರಲ್ಲಿ ಬಂದು ನಿದ್ದೆ ಇಲ್ಲಲ್ಲ. ಅಮಿತಾ ಈ ವಿಡಿಯೋ ನೋಡ್ತಾರೆ, ಅಮಿತಾಂಗೆ ಏನು ಮೆಸೇಜ್ ಕೊಡ್ತೀರಾ? ಮಿಸ್ ಮಾಡ್ಕೊಂತಿಲ್ವಾ? ಹಾಯ್ ಅಮಿತಾ, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಫ್ಯಾಮಿಲಿ ಆಗಿರೋದ್ರಿಂದ ಬರ್ಲಿಕ್ಕಾಗಿರ್ಲಿಕ್ಕಿಲ್ಲ. ನಾವು ಫ್ಯಾಮಿಲಿ ಆಗಿದ್ರೆ ಸುತ್ತಾಡ್ತಾ ಇದ್ದೇವೆ. ಸಿಂಗಲ್ ಲೈಫ್ ತುಂಬ ಟೈಮ್ ಆಯಿತು, ಮಿಸ್ ಮಾಡ್ಕೊಳ್ತಾ ಇದ್ದೇನೆ ತುಂಬ. ಹೌದು ಅಕ್ಕ, ಈ ಊರ ಹೆಸರೇನು? ಬಾಳ್ಗಲ್ಲಿದ? ಬಾಳ್ಗಲ್ಲು. ಓಕೆ, ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಮಗಿಂತ ಆಕ್ಚುಲಿ ಇವರಿಗೆ ಗೊತ್ತಿದೆ. ನಂಗೆ ಗೊತ್ತಿಲ್ಲ, ಇವ್ರು ಯಾರಿಗೂ ಗೊತ್ತಿಲ್ಲ ನೋಡಿ, ಇವ್ರಿಗೆ ಗೊತ್ತಿದೆ. ಎಲ್ಲಿ ಹೋಗ್ತಾ ಇದೀವಿ? ಟ್ರೆಕ್ಕಿಂಗ್ ಪಾಯಿಂಟಿಗೆ ಹೋಗಿ ಸ್ಟೇ ಇದೆ, ರೆಸ್ಟ್ ಮಾಡ್ತೀವಿ. ಮುಂದಿನ ನೋಡೋಣ, ಮುಂದಿನ ಕತೆ ನಾವೇ ಮಾತಾಡೋಣ. ಆಕ್ಚುಲಿ ಈ ಕಡೆ ಎಲ್ಲ ಜೀಪ್ ಜಾಸ್ತಿ, ಯಾಕಂದ್ರೆ ಎಸ್ಟೇಟ್ ಅಲ್ವಾ. ಇದರಲ್ಲಿ ಹತ್ತಲಿಕ್ಕೆ ಇಷ್ಟಪಡ್ತಾರೆ. ಇದರಲ್ಲಿ ತ್ಯಾಗ ಮಾಡಿ ಅವ್ರು ಹೇಳಿದ್ರಲ್ಲ ವಿಮೆನ್ ಎಂಪವರ್ಮೆಂಟ್ ಅಂತ. ನಾವಿಬ್ರು ಹತ್ತಿದ ಅದೇ ಉದ್ದೇಶದಿಂದ, ಬೇಗ ಹೋಗಿ ರೆಸ್ಟ್ ಮಾಡಬೇಕು. ನಮ್ಮನ್ನ ನೋಡಿ ಎಲ್ಲ ಹತ್ತಿದ್ರು ಅಷ್ಟೇ. ನಮ್ಮನ್ನ ತುಂಬ್ಕೊಂಡು ಹೋಗ್ತಾ ಇದಾರೆ, ಎಲ್ಲಿ ಹೋಗ್ತಾ ಇದಾರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಬನ್ನಿ. ಸೂಪರ್ ಅಲ್ಲ? ಅಬ್ಬಬ್ಬಬ್ಬ, ಒಳ್ಳೆ ಮಲ್ಲಿಗೆ ಹೂ ಸ್ಮೆಲ್ ಬಂದಂಗಿದೆ. ಸಕ್ಕತ್ ಭಯಂಕರ ಆಫ್ ರೋಡ್ ಮಾತ್ರ ಇದೆ. The sun is
ನನಗೆ ಏನ್ ಅನಿಸ್ತಾ ಇದೆ ಗೊತ್ತಾ, ನಂಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಒಂದಿನ ಇಲ್ಲಿ ಮತ್ತೆ ವಾಕ್ ಮಾಡ್ಕೊಂಡು ಬರಬೇಕು, ಆರಾಮ್ಸೆ ಮಾತಾಡ್ತಾ ಟ್ರೆಕ್ ಮಾಡಬೇಕು. ಈ ರೀತಿ ಗಾಡಿಯಲ್ಲಿ ಸಾಕು. ಅಯ್ಯೋ ಕಲ್ಕಲ್ಲಿದೆ. ವಾವ್, ಅದು ಚೆನ್ನಾಗಿದೆ. ಫುಲ್ ಟಾಪಿಗೆ ಹೋಗ್ತಾರೆ ನಾವು. ಹೌದು. ಎಸ್. ಓಕೆ, ಥ್ಯಾಂಕ್ ಯು ಫಾರ್ ಎ ವೆಲ್ಕಮಿಂಗ್. ಸೆಟ್ ಆಗ್ಲಿಕ್ಕೆ ಒಂದು 5 ನಿಮಿಷ ಬೇಕು. ಹಾಯ್ ಪ್ರಣೇಶ್. ಕುದುರೆಮುಖ ಹೋಮ್ ಸ್ಟೇ. ಈ ಹೋಮ್ ಸ್ಟೇ ಓನರ್ ನೀವೇನೋ ಸರ್? ಇವರೇ ಹೋಮ್ ಸ್ಟೇ ಓನರ್. ಈಗೇನೋ ಪೂಜೆ ಮಾಡ್ತಾ ಇದ್ದಾರೆ. ಅವ್ರ ಮನೆ ಸುತ್ತ ಹೆಸರು ರಾಜೇಗೌಡರು. ಓಕೆ, ಸದ್ಯಕ್ಕೆ ನಾನು ಫ್ರೆಶ್ ಆಗ್ತೀನಿ. ಆಮೇಲೆ ಇಲ್ಲಿ ಬಾಕಿ ಸಮಾಚಾರ ಹೇಗಿರುತ್ತೆ. 2 days ಇಲ್ಲೇ ಇದ್ದೀನಿ. ಆ 2 days ಹೇಗೆ ಹೋಗುತ್ತೆ ಅಂತ. ಓಕೆ, ಸೊ ಬೆಳಗಿನ ತಿಂಡಿ ಪಲಾವ್ ಮತ್ತೆ ಕೋಸಂಬರಿ. ಏನ್ ಬರಿಬೇಕು ಏನಾದ್ರೂ ಬರೀರಿ. ಇದು ಚೆನ್ನಾಗಿದೆ. ನಾನೇನ್ ಬರಿತೀನಿ ಗೊತ್ತಾ ಗೈಸ್? ಸಬ್ಸ್ಕ್ರೈಬ್, ಸೋನದ ಸಂಚಾರಿ ಸಬ್ಸ್ಕ್ರೈಬ್ ಅಂತ ಕಲ್ಲಲ್ಲಿ ಸೋನದ ಸಂಚಾರಿ ಅಂತ ಹಾಕಿದ್ದೀನಿ. ನನ್ನ ಚಾನಲ್ ಅಲ್ಲೇ ನಾನು ಯಾವತ್ತು ಈ ರೀತಿ ಪ್ರಮೋಟ್ ಮಾಡಿ. ನಿಮ್ಮನ್ನು ಸಹಿಸಿಕೊಂಡದಕ್ಕೆ ಥ್ಯಾಂಕ್ ಯು, ಸಹಿಸಿಕೊಳ್ಳುವುದಕ್ಕೂ ಥ್ಯಾಂಕ್ ಯು. 2ನೇ ವಿಷಯ, ಎಲ್ಲರೂ ಕೋಡ್ ಆಫ್ ಕಂಡಕ್ಟ್ ಮತ್ತು ಒಂದು PDF ಕಳಿಸಿದ್ದಾರೆ. ಎಲ್ಲರಿಗೂ ಕಳಿಸಿದಾರ, ಓದಿದಾರಾ? ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಅಲ್ಲಿ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್. ಸೊ ತುಂಬ ಜನ ಬೇರೆ ಬೇರೆ ಸ್ಟೋರೀಸ್ಗಳನ್ನು ಹಂಚ್ಕೋಬಹುದು ಅಥವಾ ಅವ್ರದ್ದೇ ಆದ ಜರ್ನಿ ಮಾಡ್ಕೋಬಹುದು. ಇದು ಯಾರನ್ನು ಜಡ್ಜ್ಮೆಂಟ್ ಇಲ್ಲದೆ ನೋಡೋದು ಮತ್ತು ಆ ನಾನ್ ಜಡ್ಜ್ಮೆಂಟ್ ಸ್ಪೇಸ್ ಅನ್ನು ನಾವು ಕ್ರಿಯೇಟ್ ಮಾಡೋದು. ಓಕೆ, ಸೊ ಎದುರುಗಡೆ ಒಂದು ನದಿ ಇದೆ. ಈ ನದಿ ಹೆಸರು ಆಕ್ಚುಲಿ ಗೊತ್ತಿಲ್ಲ. ಕಾಡಲ್ಲಿ ಉದ್ಭವ ಆಗಿರುವಂತ ನದಿ ಇದು. ಹೋಗ್ಬೋದಂತೆ, ಹೋಗಿ ಒಂದ್ ಸ್ವಲ್ಪ ನೋಡ್ಕೊಂಡು ಬರೋಣ. ಹೇಗಿದೆ? ಫುಲ್ ಅಡ್ವೆಂಚರಸ್. ಇಲ್ಲೇನೋ ಒಂದು ತೋರಿಸ್ತೀನಿ, ನೋಡಾಯ್ತಾ? ವಾ, ಇದು ಯಾವ್ದ್ರದ್ದು ಹಲ್ಲಿರ್ಬೋದು, ಯಾವ್ದೊಂದು ಪ್ರಾಣಿ. ಅದ್ರ ಯಾವ ಪ್ರಾಣಿ ಅಂತ ಗೊತ್ತಿಲ್ಲ. ಐ ಥಿಂಕ್ ಇದು ಅಲ್ಲೊಬ್ರು ವೆಟನರಿ ಡಾಕ್ಟರ್ ಇದ್ದಾರೆ, ಅವ್ರಿಗೆ ಕೇಳಬೇಕು. ಇದನ್ನ ಇಲ್ಲೇ ಇಟ್ಬಿಡೋಣ, ಫೋಟೋ ತೆಕ್ಕೊಳ್ಳೋಣ. ಹೇಗಿದೆ ನೀರು? ಕೋಲ್ಡಾ? ಹಾ, ಅವ್ರನ್ನ ಹಾಕ್ಬೇಕಂತೆ. ನಿಮ್ದು ಆಗ್ತಾ ಇದೆ, ಎಲ್ಲರದು ಆಗ್ತಾ ಇದೆ. ಎಲ್ಲರದು ಮೆಮರೀಸ್ ಇರುತ್ತೆ. ಹುಷಾರಾಗಿ ಬನ್ನಿ. ನೀವೇನಾದ್ರೂ ಬಿದ್ದರೆ ಲೈವ್ ಆಗಿ ಹಿಡಿಬಹುದು ಅಂತ. ಅದಕ್ಕೆ ಅಲ್ಲಿಂದ ಜಾರ್ಕೊಂಡು ಹೋಗ್ಬೋದಲ್ಲ, ಏನು ಆಗೋದಿಲ್ಲ. ನಿಮಗೆ ನೀರಲ್ಲಿ ಆಡ್ಲಿಕ್ಕೆ ಇಷ್ಟ ಇದೆಯಾ? ನೀವು ಒಂದು ಕೆಲಸ ಮಾಡಿ, ಅಲ್ಲಿ ಕುತ್ಕೊಂಡು ಸೀದಾ ಬನ್ನಿ, ನೋಡಿ ಹೀಗೆ ಹೋಗ್ಬೋದು, ಏನು ಆಗೋದಿಲ್ಲ. ಜಸ್ಟ್ ಎಂಜಾಯ್. ಹಾ, ನಿಜವಾಗ್ಲು. ಅವರೇ ಫೀಲಿಂಗ್ ಚಾನ್ಸ್ತಾನೆ. ಮತ್ತೆ ಉಷಾ ಹೋಗಿ ಮಲ್ಕೊಳ್ಳಿ. ಮಲ್ಗಿ ಉಷಾ. ನೋಡಿ ಅಲ್ಲ, ಒಂಥರ ಚೆನ್ನಾಗಿದೆ. ನಂಗೆ ಇದು ಇಷ್ಟ ಆಯ್ತು. ಈ ಪ್ರೋಗ್ರಾಮ್ ಒಂಥರ ಚೆನ್ನಾಗಿದೆ. ಈ ರೀತಿ ಬಿಟ್ಬಿಡ್ಬೇಕು ಪ್ರಕೃತಿಯಲ್ಲಿ, ಏನಾದ್ರೂ ಮಾಡ್ಕೊಂಡು. ನೋ ರೂಲ್ಸ್, ಏನೂ ಇಲ್ಲ. ಆದ್ರೆ ಅವರ ಜವಾಬ್ದಾರಿ ಅವ್ರದ್ದೇ. ಸ್ಟ್ರಕ್ಚರ್ ಇಲ್ಲ ಈ ಪ್ರೋಗ್ರಾಮ್ ಅಲ್ಲಿ. ತುಂಬಾ ಚೆನ್ನಾಗಿದೆ, ಜಾಗನೂ ಚೆನ್ನಾಗಿದೆ. ಇಲ್ಲಿ ಮಳೆಗಾಲಕ್ಕಂತೂ ಅದ್ಭುತ. ಈಗಾಗಿದ್ದ ಅನುಭವ ನಾನು ಹೇಳ್ತಾ ಇರೋದು. ಅಂದ್ರೆ ಪ್ರೋಗ್ರಾಮ್ ಅಲ್ಲಿ ಅಷ್ಟು ಸ್ಟ್ರಕ್ಚರ್ ಇಲ್ಲ ಅಂತ. ಹೋಗ್ತಾ ಹೋಗ್ತಾ ನೋಡ್ಬೇಕು. 2 ದಿನ ಇಲ್ಲೇ ಇದ್ದೀನಿ, ರಿಲ್ಯಾಕ್ಸ್ ಮಾಡೋಣ ಅಂತ ಬಂದಿದ್ದು. ಆದ್ರೂ ಬ್ಲಾಗ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇರ್ಲಿ ಒಂದು ಮೆಮರಿ ಅಂತ. ಅಲ್ಲಿ ಮೇಲ್ ಬಂಡೆ ಇದೆ ಅಲ್ಲ, ಒಳ್ಳೆ ಬಿಸಿಲು, ನೀರಿನ ಸೌಂಡು, ನಿದ್ದೆ ಬಂತು, ಮಲಗಿದೆ. ನಿನ್ನೆ ರಾತ್ರಿ ಬೇರೆ ನಿದ್ದೆ ಆಗಿರ್ಲಿಲ್ಲ, ಒಳ್ಳೆ ನಿದ್ದೆ ಆಯಿತು. ಈ ನಿದ್ದೆ ನೆನಪಿರುತ್ತೆ. ಇದು ಮಾತ್ರ ನೋಡಿ, ಅದ್ಭುತ ಸೀನರಿ. ಕಾಫಿ ಬೀಜ ಕಿತ್ತು ಒಣಗಿಸಿ ಏನೋ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಿದ್ದಾರೆ ಅಂತ ನೀವು ಕಾಮೆಂಟ್ ಅಲ್ಲಿ ಹೇಳಿ. ಐ ರಿಯಲಿ ಅಪ್ರಿಶಿಯೇಟ್ ಉಷಾ ಅಂಡ್ ಅಮೃತ, ವಿನೀಶ್ ಬಾವಾಜಿ ಎಲ್ಲರೂ ಅಲ್ಲಿದ್ದು ಪ್ಲಾಸ್ಟಿಕ್ ನ ತಗೊಂಡ್ ಬಂದಿದ್ದಾರೆ. ಸೂಪರ್. ಇದು ಆಕ್ಚುಲಿ ಇನಿಷಿಯೇಟಿವ್ ಇವರು ಮತ್ತೆ ವಿನೀಶ್ ಐ ಅಪ್ರಿಶಿಯೇಟ್ ಅವರು ಮಾಡ್ತಾ ಇದ್ರು. ಸೊ ಹಾಗೆ ನನಗೆ ಅವರಿಂದ ಸ್ವಲ್ಪ ಮೋಟಿವೇಶನ್ ಆಯ್ತು. ತುಂಬಾ ಒಳ್ಳೆ ಕೆಲಸ. ನೋಡಿ, ನಮ್ಮ ವೀಕ್ಷಕರು ಈಗ ಕಾಮೆಂಟ್ ಅಲ್ಲಿ ಹೇಳ್ತಾರೆ ನೀವು ಮಾಡ್ತಿರೋ ಕೆಲಸ ಎಷ್ಟು ಒಳ್ಳೇದು ಅಂತ. ಇದು ಆಕ್ಚುಲಿ ಇನ್ಸ್ಪೈರ್ ಆಗ್ಬೇಕಿದು ಅಲ್ವಾ? ಮದ್ವೆ ಇಲ್ಲಪ್ಪ. ಹಾ, ಮದ್ವೆಗಿದ್ವೆ ಆಗಲ್ಲ ನಾನು. ನೋ, ಐ ಆಮ್ ವೆರಿ ಕ್ಲಿಯರ್. ವೆರಿ ಕ್ಲಿಯರ್. ನಮ್ಮ ಅಜ್ಜಿನೂ ಹೇಳ್ಬಿಟ್ರು, ಅವರು ಸಾಯೋಕ್ಕಿಂತ ಮುಂಚೆ ಅದೇ ಹೇಳಿದ್ದು. ಕೇಳಿದೆ ನಾನು, ಏನು ಮದ್ವೆ ಆಗ್ಬೇಕಾ ನಾನು ಅಂತ. ಬೇಡ, ನೀನು ಆಗ್ಬೇಡ ಅಂದ್ರು. ಮದುವೆ ಆಗ್ಬೇಕಂತ ಹೇಳಿದ್ರೆ ಆಗ್ಬಿಡಿ ಅಂತಾನೆ ನಾನು ಹೇಳ್ತೀನಿ. ಆಗೋದು ಬೇಡ ಅಂತಲ್ಲ. ಹಾ, ಅದ್ರ ಲವ್ ರಿಲೇಷನ್ ಇದ್ಬಿಡಿ, ಚೆನ್ನಾಗಿರುತ್ತೆ. ಅದೆಲ್ಲ ಇರುತ್ತೆ. ಅಲ್ಲಿದ್ದಾರೆ ಹಸ್ಬೆಂಡ್, ಅವ್ರನ್ನ ಒಂದು ಸ್ವಲ್ಪ. ಇದು ಇವರ ಪತಿ ದೇವರು ಅಲ್ವಾ? ಮನುಷ್ಯರು ಸೂಪರ್. ಹೌದು. ಆ್ಯಕ್ಚುಲಿ ಇದು ಸುಮ್ಮನೆ ಹೀಗೆ ಮಾತಲ್ಲಿ ಮಾತಾಡ್ತಾ ಇದ್ದೀವಿ.
ಬಟ್ ಇವರಿಬ್ರ ಬಗ್ಗೆ ನಾನು ಹೇಳಲೇಬೇಕು. ಮೆಚ್ಚುಗೆ ಇದೆ ಇವ್ರ ಬಗ್ಗೆ. ಏನಂದರೆ ಇವರು ಮದುವೆ ಆಗಿರೋದು ಏನಂದರೆ ಮಂತ್ರ ಮಾಂಗಲ್ಯ ಅನ್ನೋ ಕಾನ್ಸೆಪ್ಟಿಂದ ಇವ್ರು ಮದುವೆ ಆದವ್ರು. ಇಬ್ಬರು ಡಿಸೈಡ್ ಮಾಡಿ ಮಂತ್ರ ಮಾಂಗಲ್ಯ ಅನ್ನೋ ಕಾನ್ಸೆಪ್ಟಲ್ಲಿ ಮದುವೆ ಆದವರು. ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್. ಏಕೆ ಪೂಜಾರಿ ನಾನು ಅಂದ್ಕೊಂಡು ಇವರಿಗೆ ಮದುವೆ ಮಾಡಿಸೋ ಪ್ಲಾನ್ ಇದೆಯಾ? ಆಕ್ಚುಲಿ ನಾನು ಹುಡುಕ್ತಾ ಇದ್ದೀನಿ ಯಾರಾದ್ರೂ ಬರೀ ಟ್ರಾವೆಲ್ ಹೋಗ್ಬೇಕು, ಜೊತೆಗಿರ್ಬೇಕು, ಸಹಿಸ್ಕೋಬೇಕು ಅಂತ ಎರಡೇ ಕ್ವಾಲಿಟಿ ಇರುವಂತ ಹುಡುಗ. ಆಯ್ತು, ಇದ್ರೆ ಕಮೆಂಟ್ ಮಾಡಿ. ಎಸ್, ಯಾವ ವಯಸ್ಸು ಗ್ರೂಪ್ನವ್ರು ಆದ್ರಾಗುತ್ತೆ. 4 years 5 years ಡಿಫ್ರೆನ್ಸ್ ಇದ್ರೂ ನಡೆಯುತ್ತೆ. 26 ಏನಿಲ್ಲ, ಹೌದು 35 ಹೌದು. ಅದು ಮೇಲೆ ತಗೊಂಡು ಹೋಗ್ಬಿಡೋಣ. ಅಲ್ಲಿ ಡಸ್ಟ್ಬಿನ್ ಇರುತ್ತೆ. ಅವರು ಪ್ರಾಣೇಶಿಗೆ ಅದು ಹೇಳೋಣ. ಪ್ರಾಣೇಶ್, ಹಾ ಎಲ್ಲಿದೆ ಡಸ್ಟ್ಬಿನ್? ಅಲ್ಲಿ ಡಸ್ಟ್ಬಿನ್ ಇದೆ ಅಂತ ಬನ್ನಿ. ಅಲ್ಲ, ಅಲ್ಲೇ ಇಟ್ರೆ ಅಲ್ಲೇ ಆಗಲ್ವಾ ಅದು? ಹೌದಾ? A few moments later. ನಾವು ಲಾಲಿಪಾಪ್ ಪ್ರಿಪೇರ್ ಮಾಡ್ತಿದ್ದೀವಿ. ನಾನ್ ವೆಜಿಟೇರಿಯನ್ಸ್ಗಾರು ವೆರೈಟಿ ಇದೆ. ವೆಜಿಟೇರಿಯನ್ಸ್ಗೆ ಹುಣಸೆ ಹಣ್ಣು ಹಾಕಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಚೆನ್ನಾಗಿ ಉಪ್ಪು ಜಾಸ್ತಿ ಹಾಕಿ ಖಾರವಾಗಿ ರುಚಿಯಾಗಿ ಎಲ್ಲಾರ ಬಾಯಿಗೆ ಒಂದೊಂದು ಇಟ್ಕೊಂಡ್ಬಿಡೋಣ ವೆಜಿಟೇರಿಯನ್ಸ್ಗೆ ಅಂತ ಅಂದ್ಬಿಟ್ಟು ಲಾಲಿಪಾಪ್ ಮಾಡ್ತಾ ಇದ್ದೀವಿ. ನೀವೇನ್ ಮಾಡ್ತಿದ್ದೀರಾ ವೆರೈಟಿ? ನಾವೀಗ ಸದ್ಯ ಕುಷ್ಕ ಮಾಡಕ್ ಹೋಗ್ತಾ ಇದೀವಿ. ಕುಷ್ಕ ಓಕೆ. ಸೇಮ್ ರೈಸ್ ಬಾತು ಅಷ್ಟೇ, ಚಿಕನ್ ಮಾತ್ರ ಹಾಕಲ್ಲ ಅಷ್ಟೇ. ಅಯ್ಯೋ ಬೇಜಾರು. ಸಿಗೋಣ. ಆ ಎಲೆ ಇತ್ತಲ್ಲ ಇಲ್ಲಿ. ಓ ಲವ್ಲಿ ಬಾಸುಮತಿ ಎಲೆ. ಇದು ಒಳ್ಳೆ ಸ್ಮೆಲ್ ಬರುತ್ತೆ. ಅರಿಶಿನ ಇಲ್ಲ, ಟೊಮೆಟೊ ಬಾತ್ ಆಗುತ್ತೆ. ಇದು ಒಂಚೂರು ಇದು ಮಾಡ್ತೀರಿ. Men cooking is very different, yeah. 9 10 11 ಹಾಕ್ಬಿಡಿ, ಏನಾಗಲ್ಲ. ಓಕೆ, ಈಗ ಮುಚ್ಚಿಬಿಡೋದಾ? ಉಪ್ಪು ಹಾಕಿದ್ದೀನಿ. ಓಕೆ, ಆಗಿದೆ ಅಲ್ಲ? ಹಾ, ಸಾಕು. ಓಕೆ, ಕುಷ್ಕ ಮಾಡಕ್ ಹೋಗಿದ್ದು ಇದು ಟೊಮೆಟೊ ಬಾತ್ ಆಗಿದೆ, ಆಯ್ತಾ? ಓಕೆನಾ? ಯಾವಾಗ್ಲೂ ಹಿಂಗೆ ಆಗೋದು. ಇರೋ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಇದಾಗಿದೆ. ನೋಡೋಣ ಟೇಸ್ಟ್. ಉಪ್ಪು ಹೇಗಿದೆ ಅಂತ ಸ್ವಲ್ಪ ಹಾಗೆ ಜಸ್ಟ್ ಸ್ವಲ್ಪ ಹಾಕಿ ಒಂದು ರೌಂಡ್ ಇದು ಮಾಡಿಬಿಡಿ, ಸಾಕು. ಚಿಕನ್ ಗ್ರೇವಿ ಮೇಂಟೈನ್ ಆಗುತ್ತೆ. ಈಗ ಒಂದು 90ರ ನಂತರದಲ್ಲಿ ಈಗ ಬದಲಾಗಿದೆ. ಈಗ ನೀವೆಲ್ಲ ಹೇಗಿದ್ದೀರಿ ಹಾಗೇ ನಾವಿದ್ದೇವೆ. ಈ ಒಟ್ಟು ಜರ್ನಿಯಲ್ಲಿ ನಮ್ಮ ಜನ ಹೇಗಿದ್ರು ಅಂತ ಹೇಳಿದರೆ, ಪ್ರಕೃತಿಯೊಟ್ಟಿಗೆ ಇದ್ದದ್ದು ಅಥವಾ ಪ್ರಕೃತಿಯನ್ನು ನಾವು ಬದುಕಿದ್ದಂಥದ್ದು, ಪ್ರಕೃತಿಯ ಆಹಾರವನ್ನೇ ತಿಂದಂಥದ್ದು. ನೋಡಿ, ನಾವು ಮಾಡಿದ ಅಡುಗೆಗಳೆಲ್ಲ ರೆಡಿ ಆಗಿದೆ. ಎಲ್ಲ ಬಡಿಸ್ಕೊಳ್ತಾ ಇದ್ದಾರೆ. The next day. ಪ್ರಣೇಶ್, ಒಂದ್ಸಲ ಕನ್ನಡದಲ್ಲಿ ಹೇಳಿ, ಇವಾಗ ಏನು ಮಾಡಕ್ಕೆ ಹೋಗ್ತಾ ಇದ್ದೀವಿ? ಪಕ್ಷಿಗಳು ನಮ್ಮನ್ನು ಹೇಗೆ ನೋಡ್ತೇವೆ ಅಂತ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಪಕ್ಷಿಗಳು ನಮ್ಮನ್ನು ನೋಡಿದರೆ ಹೇಗಿರುತ್ತೆ, ಅವುಗಳು ನಮ್ಮನ್ನು ಹೇಗೆ ಯಾವ ಸ್ಪೀಸೀಸ್ ಅಂತ ಕಂಡುಹಿಡಿತವೆ ಅಂತ. ಓಕೆ, ಅದ್ಭುತ. ಪಕ್ಷಿಗಳು, ನಾವು ಪಕ್ಷಿಗಳನ್ನು ನೋಡೋದಲ್ಲ, ಪಕ್ಷಿಗಳು ನಮ್ಮನ್ನು ಹೇಗೆ ನೋಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. ಅಂದರೆ ಪಕ್ಷಿಗಳು ನಮ್ಮನ್ನು ನೋಡಿ ಹೆದರುತ್ತಾ, ಓಡೋಗುತ್ತಾ, ಹಾಗೆ. ಅರ್ಥ ಆಯ್ತಾ? ತುಂಬ ಡೀಪ್ ಕಾನ್ಸೆಪ್ಟ್, ಆಯಿತಾ? ಅಷ್ಟು ಬೇಗ ಅರ್ಥ ಆಗೋದಿಲ್ಲ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದಕ್ಕೇನು ಮ್ಯೂಸಿಕ್ ಇಲ್ಲ, ನಾನೇನು ಮಾತಾಡಿಲ್ಲ, ಅವರು ಏನೂ ಮಾತಾಡಿಲ್ಲ. ಸೊ ಇದೇ ಆ್ಯಕ್ಚುಲಿ ಪ್ರೋಸೆಸ್. ಸೈಲೆಂಟಾಗಿ ಹೋಗೋದು ಅಷ್ಟೇ. ಅದಕ್ಕೆ ನಾನು ಇಲ್ಲೇನು ಶೂಟ್ ಮಾಡ್ತಾಯಿಲ್ಲ. ಒಂದಷ್ಟು ಪಕ್ಷಿಗಳು ಬರುತ್ತೆ, ನೋಡ್ತೀವಿ. ಅದೇ ಹೇಳಿದ್ನಲ್ಲ ಅವಾಗ, ಹಾಗೆ. ಲೈಕ್ ಈ ಪಶ್ಚಿಮ ಘಟ್ಟಗಳು ಜಾಗ ಇದೆಲ್ಲ ಇದಾವಲ್ಲ, ಈಗ ಇಲ್ಲಿರೋಂಥ ಕೆಲವೊಂದು ಪಕ್ಷಿ ಪ್ರಭೇದಗಳೇನಿದ್ದಾವೆ ಅದು ನಾವು ತುಮಕೂರಿಗೋ ಇಲ್ಲ ಇನ್ನು ಬೆಂಗಳೂರಿಗೋ ಹೋದರೆ ಅದು ಕಾಣೋದಿಲ್ಲ. ಆ ಥರ ಇಲ್ಲೇ ಇರೋವಂಥ ಪ್ರಭೇದಗಳಿದ್ದಾವೆ. ಆ ಥರ ನೋಡಿದ್ರೆ ಬೇರೆ ಬೇರೆ ಜೀವಿಗಳು ಇದೆ. ಕಪ್ಪೆಗಳು, ಹಾವುಗಳು, ಕೆಲವೊಂದೆಲ್ಲ ಎಂಡಮಿಕ್. ಇಲ್ಲಿ ಬಿಟ್ಟರೆ ಬೇರೆ ಇನ್ನೆಲ್ಲೂ ಅವು ಕಾಣೋದಿಲ್ಲ. ಈ ಒಂದು ಪರಿಸರ ವ್ಯವಸ್ಥೆ ಮೇಲೆ ಮಾತ್ರ ಡಿಪೆಂಡ್ ಆಗಿರೋಂಥ ಜೀವಿಗಳು. ಇದನ್ನ ಎಲೆ ಅಡಿಕೆ ಅಂತ ತಿಂತಾ ಇದ್ವಿ. ನೀವು ತಿಂದಿದ್ರಾ? ಇಲ್ಲ, ನಾವು ತಿಂದಿಲ್ಲ. ಇದನ್ನ ಈ ರೀತಿ ತೆಗೆದು ಲ್ಯಾಂಟನ, ಹೌದು, ಈ ರೀತಿ ಎಲೆ ತಗೊಂಡು ಅದರಲ್ಲಿ ಇದನ್ನ ಇದು ಸ್ವಲ್ಪ ಮಣ್ಣಾಗಿದೆ. ಇವಾಗಲೂ ತಿಂತೀರಾ? ಈಗ ಟ್ರೈ ಮಾಡ್ತೀನಿ, ತೊಂದರೆ ಇಲ್ಲ. ಖಾಲಿ ಹೊಟ್ಟೆ ಇದೆ ಅಲ್ಲ, ತೊಳಿಬೇಕಿತ್ತು, ಇರಲಿ. ಅಷ್ಟೆಲ್ಲ ಹೈಜೀನ್ ಇಲ್ಲ ಈಗ ಕಾಡು. ಹೌದು. ಈ ಕಾಡೆ ನಮ್ಮನ್ನು ಸ್ವೀಕರಿಸಿದೆ ಅಂದರೆ ಕಾಡನ್ನು ನಾವು ಸ್ವೀಕರಿಸುವ. ಇದನ್ನ ಹೀಗೆ ಹಾಕಿ ಆಮೇಲೆ ಇದಿದೆಯಲ್ಲ, ಇದು ಅಡಿಕೆ ಅಂತ. ಓಕೆ. ಅವಾಗ ಎಲೆ ಅಡಿಕೆ ತಿನ್ನಕ್ಕೆ ಕೊಡ್ತಿರ್ಲಿಲ್ಲ ನಮ್ಮ ಅಜ್ಜಿ. ಆವಾಗ ಅವರು ನೋಡಿ ನಾವು ಇದು ಕಲಿತು
ಇದನ್ನು ಎಲೆ ಅಡಿಕೆ ಅಂತ. ಬಟ್ ಇದು ಒಳ್ಳೇದು ಆಯುರ್ವೇದಿಕ್ ಅಲ್ಲಿ. ಓಕೆ ಓಕೆ. ಬಟ್ ನಾವು ತಿಂತಿರಲಿಲ್ಲ, ಅಂದರೆ ನಮಗೆ ಗೊತ್ತಿಲ್ಲ ಇದ್ರದ್ದು ಈ ಥರ ಐಡಿಯಾಸ್, ಈ ಥರನೂ ತಿನ್ಬೋದು ಅಂತ. ಬಟ್ ಇದರಲ್ಲಿ ವೆರೈಟೀಸ್ ಇದೆ ಅನ್ಸುತ್ತೆ. ವೆರೈಟೀಸ್ ಇದೆ. ಹೌದು, ವೆರೈಟೀಸ್ ಇದೆ. ಚಿಕ್ಕ ಚಿಕ್ಕ ಟೊಮ್ಯಾಟೊ, ಇದು ಬಹಳ ಟೇಸ್ಟ್ ಅಲ್ಲ? ಟೇಸ್ಟ್ ಇದೆ ಅಡಿಗೆಗೆ. ಏನ್ ಮಾಡ್ತೀರಾ ಅಡಿಗೆ ಇದರಲ್ಲಿ? ಇದ್ರಲ್ಲಿ ರಸಮ್ ಮಾಡ್ತೀವಿ. ರಸಮ್ ಮತ್ತೆ ತರಕಾರಿಗೆಲ್ಲವ ಮಿಕ್ಸ್ ಮಾಡಿ ಹಾಕ್ತೀವಿ. ಫುಲ್ ಇದೆ ಗಿಡ ಅಲ್ಲ ಇದು? ಹಣ್ಣಾಗ್ಲಿ, ಅದ್ರಲ್ಲಿ ಹಣ್ಣಿದೆ. ನಾವೊಂದೆರಡು ಕಿತ್ಕೊಳ್ಳೋದಾಕ? ಇಲ್ಲಿ ತಗೊಂಡ್ವಿ. ಅದಕ್ಕೆ ರಸಮ್ ಮಾಡ್ತೀರ ಅನ್ಸುತ್ತೆ. ರಸಮ್ ಮಾಡ್ತೀವಿ ಇದರಲ್ಲಿ. ಆಹಾ, ಚೆಂದ ಉಂಟಾ? ಬ್ಯೂಟಿಫುಲ್. ಚೆಂದ ಉಂಟಾ? ನಿಜ, ನಾನು ಅದೇ ಹೇಳಿ, ನಂಗೆ ನೆನಪಿದೆ, ತಿಂದಿದ್ದೀನಿ ನಾನು. ಇದು ಟೇಸ್ಟ್ ಬೇರೆ, ಆ ಟೊಮೆಟೊ ಟೇಸ್ಟ್ ಬೇರೆ. ಹೌದು, ಇದು ರಸಮ್ ಮಾಡಿದ್ರೆ ಬಹಳ ಟೇಸ್ಟ್ ಇದೆ. ಇವತ್ತವ್ರ ಮನೇಲಿ ರಸಮ್. ಇಲ್ಲೊಂದು ಇದು ತಿನ್ನಿ ನೀವು ಫಸ್ಟ್. ಎಷ್ಟು ಟಿನಿ ಇದೆ ಅಲ್ಲ ಇದು? ತಿನ್ನಿ. ಹೇಳಿ. ಸೂಪರ್ ಇದೆ. ಹೇಳಿಲ್ಲ ಮತ್ತೆ? ಬೇಕಾ ನಿಮಗೆ? ಬೇಕು. ಇನ್ನೊಮ್ಮೆ ನಮ್ಮನ್ನ ಇಲ್ಲಿ ನುಗ್ಲಿಕ್ಕೆ ಬಿಡ್ಲಿಕ್ಕೆ. ಹೌದು, ಅಕ್ಕಂಗೆ ನಾಳೆ ಬೇಕಾಗುತ್ತೆ. ಇರ್ಲಿ, ನೀವು ತಿನ್ನಿ. ಇಲ್ಲ, ಒಳಗಿಂದ ಬರುತ್ತೆ. ಅಂದ್ರೆ they will make rasam, I guess. ಆಕ್ಚುಲಿ ಟೊಮ್ಯಾಟೋಸ್, ಎಕ್ಸಾಕ್ಟ್ಲಿ. ಇದೊಂದು ಡಿಫ್ರೆಂಟ್ ದಾಸವಾಳ ನೋಡಿ. ಹೌದು, ರೆಡ್ ನೋಡಿರ್ತೀರಾ, ವೈಟ್ ನೋಡಿರ್ತೀರಾ, ಇದು ಲೈಟ್ ಪಿಂಕ್. ಇದು ಗೊತ್ತಲ್ಲ, ಕಾಫಿ ಗಿಡದಲ್ಲಿ ಹೂ ಬಿಡುವ ಸಮಯ ಇವಾಗ ಜಾನ್ವರಿ ತಿಂಗಳು. ಇದು ಈ ರೀತಿ ಕಾಫಿ ತೋಟದಲ್ಲಿ, ಕಾಫಿ ಗಿಡದಲ್ಲಿ ಹೂ ಬಿಡುತ್ತೆ. ಕಾಫಿ ಇದೆ, ಜೊತೆಗೆ ಹೂನು ಬಿಟ್ಟಿದೆ ನೋಡಿ. ಈ ಮಲ್ಲಿಗೆ ಹೂ ಸ್ಮೆಲ್ ಇರುತ್ತಲ್ಲ, ಹಾಗಿರುತ್ತೆ ಇದು. ಆಕ್ಚುಲಿ ಝರಿ ನೀರು ಇಲ್ಲಿ ಕುಡಿತಾರೆ, ಝರಿ ನೀರು. ಬಟ್ ಈ ರೀತಿ ನೀರು ಕುಡಿದಿಲ್ಲ ನಾನು ನಿನ್ನೆಯಿಂದ. ಈ ಫಾರೆಸ್ಟ್ ಅನ್ನ ಏನೋ ಒಂದು ಫಾರೆಸ್ಟ್ ಅನ್ನ ಕಡಿತಾ ಇದ್ದಾರೆ, ಕಟ್ ಮಾಡ್ತಾ ಇದ್ದಾರೆ, ಕೊಲಾಪ್ಸ್ ಮಾಡ್ತಾ ಇರುವಂತ ಕಾರಣದಿಂದ ನಾವು ಹೋರಾಟವನ್ನ ಮಾಡ್ತಿದ್ದೇವೆ. ಸೊ ಯಾಕೆ ಅದನ್ನ ಕೊಲಾಪ್ಸ್ ಮಾಡ್ತಾ ಇದ್ದಾರೆ? ಯಾಕೆ ಪರಿಸರವನ್ನ ಹಾಳು ಮಾಡ್ತಾ ಇದ್ದಾರೆ? ವೈ? ಅವರು ಅಭಿವೃದ್ಧಿ ಹೆಸರಲ್ಲಿ. ಸ್ಟಾರ್ಟೆಡ್ ಹಣಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ, ಪವರಿಗೋಸ್ಕರ. ಓಕೆ, ದ ರೀಸನ್ ವೈ ಇಟ್ ಈಸ್ ಸ್ಟಾರ್ಟೆಡ್ ಇಸ್, ಯಾವಾಗ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಯಾವಾಗ ಮನುಷ್ಯನ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ, ಅವಾಗಿಂದ ಮನುಷ್ಯ ಪರಿಸರವನ್ನು ಎಕ್ಸ್ಪೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ. ಇಟ್ಸ್ ಅ ರೂಟ್. ಆದರೆ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ? ರೀಸನ್ ಕಂಟ್ರೋಲ್. ಬಿಕಾಸ್ ಆಸ್ ಅ ಹ್ಯೂಮನ್ ವಿ ನೀಡ್ ಟು ಕಂಟ್ರೋಲ್. ಇಟ್ ಮೇ ಬಿ ಎನಿಥಿಂಗ್. ಕಂಟ್ರೋಲ್ ಮಾಡಿದಾಗ ನಮ್ಗೇನೋ ಒಂದು ಪವರ್ ಇರುತ್ತೆ. ಆದರೆ ಕಂಟ್ರೋಲ್ ಯಾಕೆ ಮಾಡ್ತೇವೆ? ಏನು? ಫಿಯರ್. ಬಿಕಾಸ್ ಪ್ರತಿಯೊಂದು ಆ್ಯಕ್ಷನಲ್ಲಿ ಕೂಡ, ನಾನು ಮಾತಾಡ್ತಿದ್ದೆ, ನಾನು 2-3 ದಿನ ಥಿಂಕ್ ಮಾಡ್ತಿದ್ದೆ ಇದ್ರ ಬಗ್ಗೆ. ನಮ್ಮ ಪ್ರತಿಯೊಂದು ಆ್ಯಕ್ಷನಲ್ಲಿ ಕೂಡ ಫಿಯರ್ ಇದೆ, ಪ್ರತಿಯೊಂದು. ಇಫ್ ನಾವು ಈ ಎನ್ವೈರ್ಮೆಂಟನ್ನು ಕಂಟ್ರೋಲ್ ಮಾಡಲಿಲ್ಲ ಅಂತ ಅಂದರೆ, ವಿಲ್ ಫೀಲ್ ದಟ್ ಏನೊಂದು ಭಯ ಇದೆ, ನಮಗೇನೋ ಸಿಗ್ತಾ ಇಲ್ಲ, ಅಥವಾ ನಮ್ಮಕ್ಕಿಂತ ಏನೊಂದು ಡಾಮಿನೇಟ್ ಮಾಡ್ತಾ ಇದೆ ಅನ್ನೊಂದು ಫಿಯರ್ ನಮ್ಮಲ್ಲಿದೆ. ಆ ಕಾರಣಕ್ಕೆ ನಾವು ಎಲ್ಲವನ್ನು ಕಂಟ್ರೋಲ್ ಮಾಡ್ತಾ ಹೋಗ್ತಾ ಇದ್ದೇವೆ. ಸೊ ದಟ್ ಈಸ್ ಅ ಮೇನ್ ಆಸ್ಪೆಕ್ಟ್. ಇನ್ನೊಂದು ಬರುತ್ತೆ ದ ಥಿಯರಿ ಆಫ್ ಡಾಮಿನೇಷನ್. ಪ್ರತಿ ಮನುಷ್ಯನಿಗೆ ತಾನೊಂದು ಪ್ರಾಣಿಗಿಂತ ಮೇಲೆ, ತಾನೊಂದು ಯಾವುದೋ ಒಂದು ಜೀವಿಗಿಂತ ಮೇಲೆ ಅನ್ನೋಂಥ ಡಾಮಿನೇಷನ್ ಇದೆ. ಸೊ ದಟ್ ನಾವು ಪ್ರಾಣಿಗಳನ್ನು ಯೂಸ್ ಮಾಡ್ಕೊಳ್ತೇವೆ, ಬೇರೆ ಬೇರೆ ಮರಗಳನ್ನು ಯೂಸ್ ಮಾಡ್ಕೊಳ್ತೇವೆ ನಮ್ಮ ಯೂಸ್ಗೆ. ಆದರೆ ಮುಂಚೆ ಆಗಿರ್ತಾರೆ ಸ್ಟಾರ್ಟಿಂಗ್, ವೈಲ್ ಯಾವಾಗ ಮನುಷ್ಯ ಒಂದು ಸ್ಟಾರ್ಟ್ ಆದಪ್ಪ, ಮನುಷ್ಯ ಟ್ರೈಬಲ್ ಇದ್ದ,
ಎಲ್ಲ ಕೂಡ ಫಾರೆಸ್ಟ್ ಆಗಿತ್ತು. ಆ ಟೈಮಲ್ಲಿ ಥಾಟ್ಸ್ ಇತ್ತು ಬಟ್ ಇಟ್ಸ್ ಫಾರ್ ನೀಡ್. ಆದರೆ ಈಗ ಎಲ್ಲ ಬೇಕು. ಅಷ್ಟೇ ವ್ಯತ್ಯಾಸ. ಅಲ್ಲೆಲ್ಲರೂ ಫೇಸ್ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವರೊಬ್ರು ಹಾಕ್ಸ್ಕೊಂಡು ಬಂದಿದ್ದಾರೆ. ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ, ಯೂನಿಕ್ ಆಗಿದೆ ಫೇಸ್ ಪೇಂಟಿಂಗು. A few moments later. ಸರಿ, ಓಕೆ. ನಮ್ಮ ಜೊತೆಗೆ ಇವತ್ತು ಓಕೆ ಇವರು ಇಲ್ಲೇನು ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ, ನೀವೇನು ಆಡಿಯನ್ಸು ಅಲ್ಲ. ಓಕೆ, ಸೊ ಇದು ಎಂಟರ್ಟೈನ್ಮೆಂಟು ಅಲ್ಲ. ಸೊ ಅವರ ಕಮ್ಯುನಿಟಿಯ ಒಂದಷ್ಟು ಸ್ಟೋರೀಸ್ಗಳನ್ನು, ಕಥೆಗಳನ್ನು, ಪರಿಸರದ ಜೊತೆಗಿನ ಸಹಬಾಳ್ವೆಯನ್ನು ಅವರ ಹಾಡುಗಳ ಮೂಲಕ, ಅವರ ಇನ್ಸ್ಟ್ರೂಮೆಂಟ್ ಮೂಲಕ ನಮ್ಮ ಜೊತೆಗೆ ಹಂಚಿಕೊಳ್ತಾರೆ. ಸೊ ಇವತ್ತಿದು ರಿಸೋರ್ಸ್ ಪರ್ಸನ್ 4 ಜನ ಇದ್ದಾರೆ. ಬಾಬು ಕೊರಗ, ರಮೇಶ, ಅಂಗಾರ ನಮ್ಮ ಜೊತೆಗೆ ಇವತ್ತು ರಿಸೋರ್ಸ್ ಪರ್ಸನ್ ಆಗಿ ಈ ಓವರಾಲ್ ಇನ್ನೊಂದು ಅರ್ಧ ಗಂಟೆ 1 ಗಂಟೆಯ ಓವರಾಲ್ ಸೆಷನ್ ಅಂತಲ್ಲ, ಒಂದಷ್ಟು ವಿಚಾರ ವಿನಿಮಯವನ್ನು ಹಾಡಿನ ಮೂಲಕ, ಕಥೆಗಳ ಮೂಲಕ ನಮ್ಮ ಜೊತೆಗೆ ಮಾಡಲಿಕ್ಕಿದ್ದಾರೆ. ಬಾಬು ಕೊರಗ ಅವರು, ರಮೇಶ ಅವರು, ಅಂಗಾರ ಅವರು, ಸುನೇತ್ರ ಸಂಪತ್ ಅವರು ಹಾಗೂ ಹರೀಶ್ ಅವರು. ಓಕೆ, ಅವರಿಗೆಲ್ಲರಿಗೂ ಸ್ವಾಗತ ಕೊಡ್ತಾ ನಮಗೋಸ್ಕರ ಇಲ್ಲಿ ಪ್ರೀತಿಯಿಂದ ಬಂದಿದ್ದಾರೆ. ಅದು ಮಂಗಳೂರು, ಕಾರ್ಕಳ, ಉಡುಪಿ ಈ ಭಾಗದಿಂದ ಪ್ರೀತಿಯಿಂದ ಬಂದಿದ್ದಾರೆ. ಸೊ ನಾವು ಅವ್ರ ಜೊತೆಗೆ ಒಂದು ಆದಷ್ಟು ಇಂಟರಾಕ್ಷನ್ ಮಾಡ್ಕೊಂಡು. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಬಹುಶಃ ನಾವು ಈ ಜಿಲ್ಲೆಯ ಮೂಲ ನಿವಾಸಿಗಳು. ಕೊರಗರು ಅಂದರೆ ಈ ಜಿಲ್ಲೆಯ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ನಿವಾಸಿಗಳು. ಇದು ಚಿಕ್ಕಮಗಳೂರು ಜಿಲ್ಲೆ. ಬಹುಶಃ ಇಲ್ಲಿ ನಾವು ಒಂದು ಹಂತದಲ್ಲಿ ಈ ಬನವಾಸಿಯಿಂದ ಮಂಜೇಶ್ವರದವರೆಗೆ ಒಂದು ತುಳುನಾಡು ಅಂತ ಒಂದು ಭೂಮಿ ಇದಿದೆ, ವ್ಯಾಪ್ತಿ ಇದೆ. ಆ ಭೂಮಿಯಲ್ಲಿ, ಆ ವ್ಯಾಪ್ತಿಯಲ್ಲಿ ನಾವು ರಾಜಮನೆತನವಾಗಿ ಬದುಕಿದವರು. ನಮ್ಮ ರಾಜ ಉಭಾಷಿಕ್ ಅಂತ ಇದ್ದರು. ಅದು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಹಂತಕ್ಕೆ ಅದು ಬಹುಶಃ ಅದು ಇತಿಹಾಸ ಹೇಳಿದರೆ ಬಹುಶಃ ಅದಕ್ಕೆ ಒಂದು ಅರ್ಧ ದಿನ ಬೇಕಾಗ್ಬೋದು. ನಾನು ಅಷ್ಟನ್ನು ಮಾತ್ರ ಹೇಳ್ತೇನೆ ಇಲ್ಲಿ. ಯಾಕಂತ ಹೇಳಿದರೆ ನಮಗೆ ಇಲ್ಲಿ ಬರುವಾಗ ಬೇರೆ ಬೇರೆ ಊರಿಂದ ನೀವು ಬಂದಿದ್ದೀರಾ. ನಮ್ಮ ಒಂದು ಕತೆಗಳನ್ನು ಕೇಳಿ, ಈಗ ಹೇಳಿದರು ಅವರು, ಕತೆಗಳನ್ನು ಕೇಳಬೇಕು. ಅದಕ್ಕೆ ಬೇಕಾದಷ್ಟು ಸಮಯ ಕೂಡ ಇಲ್ಲ ನಮಗೆ ಕತೆಯನ್ನು ಹೇಳಲಿಕ್ಕೆ. ಮತ್ತು ಈ ಜಿಲ್ಲೆಯಲ್ಲಿ ನಾವು ಪ್ರಥಮ ಮೂಲ ನಿವಾಸಿಗಳಾಗಿ ಇಲ್ಲಿ ಬಂದ ನಂತರ, ಈ ರಾಜ್ಯವನ್ನು ಆಳಿದ ನಂತರ ಕಾರಣಾಂತರದಿಂದ ನಾವು ಕಾಡಿಗೆ ನಮ್ಮ ಈ ರಾಜನನ್ನು ಮುಗಿಸಿ ಇತರ ಬಲಿಷ್ಠ ಸಮುದಾಯದವರು ರಾಜನ ಕಥೆಯನ್ನು ಅಂತ್ಯಗೊಳಿಸಿ ನಮ್ಮನ್ನು ಕಾಡಿಗೆ ಅಟ್ಟಿದ್ರು. ಒಂದು ಸಂದರ್ಭದಲ್ಲಿ ಕಾಟಿಗೆ ಅಟ್ಟಿದ ನಂತರ ನಮಗೆ ಮೈಯಲ್ಲಿ ನಮ್ಮ ಒಂದು ಬಟ್ಟೆ ಕೂಡ ಬಿಡದೆ ಬೆತ್ತಲೆ ಮಾಡಿ ಕಳಿಸಿದ್ದಾರೆ ನಮ್ಮನ್ನು. ಅದರ ನಂತರ ನಮ್ಮ ಬದುಕು ಕಾಡಲ್ಲಿ ಆಯಿತು. ಬಹಳ ಜನ ಸತ್ತೋಗಿದ್ದಾರೆ. ಆಮೇಲೆ ಬದುಕಿದವರು ಕಾಡಲ್ಲಿ ಬದುಕ್ತಿದ್ರು. ಈ ಕಾಡಿನಲ್ಲಿ ಸಿಕ್ಕಿದಂಥ ಹಣ್ಣು, ಗೆಡ್ಡೆ ಗೆಣಸೆಗಳನ್ನು ತಿಂದು ನಾವು ಬದುಕಿದವರು. ಬಹುಶಃ ನಾವು ಅಷ್ಟರವರೆಗೆ ನಾವು ಕೂಡ ಸಸ್ಯಾಹಾರಿಗಳು. ಮಾಂಸಾಹಾರಿಗಳು ಹೇಗೆ ಆಗಿದ್ದೆವು? ಕಾಡಲ್ಲಿ ಇರುವಾಗ ಆದದ್ದು. ಯಾಕಂತ ಹೇಳಿದರೆ ನಮಗೆ ಆಹಾರ ಇಲ್ಲ ಅಲ್ಲಿ. ಈ ಗೆಡ್ಡೆ ಗೆಣಸುಗಳು ಸಿಕ್ಕಿದ್ರೆ ಸಿಕ್ಕಿತ್ತು, ಇಲ್ಲಾಂದರೆ ಇಲ್ಲ. ಈ ಹುಲಿಗಳು, ಈ ಕಾಡಿಗೆ ಬಂದಂಥ ಈ ದನಗಳನ್ನು ಅರ್ಧ ತಿಂದು ಬಿಟ್ಟು ಹೋದ ಸಂದರ್ಭದಲ್ಲಿ ನಾವು ಅಲ್ಲಿ ಹೀಗೆ, ನನಗೆ ಇದು ನೋಡುವಾಗ ಬಹುಶಃ ಒಂದು ನಮ್ಮ ಚಿತ್ರಣ ಕಾಡಲ್ಲಿದ್ದಂಥ ಒಂದು ನೆನಪಾಯಿತು. ಈ ನಾವು ಇದಕ್ಕೆ ಅಗುಡೆ ಅಂತ ಹೇಳ್ತೇವೆ. ಈಗ ನೀವು ಬೆಂಕಿ ಹಾಕಿದ್ರಲ್ಲ, ಇದನ್ನು ಹಾಕಿ ಅಲ್ಲಿ ಅದನ್ನು ಬೇಯಿಸಿ ಕಾಯಿಸಿ ತಿಂದವರು ನಾವು. ಆದ್ದರಿಂದ ನಂತರ ನಾವು ಆಗಿದ್ದು. ಆಯಿತಾ? ಇಷ್ಟನ್ನು ಹೇಳಿ ನಾವೀಗ ನಮ್ಮ ಕಲಾ ತಂಡ ಯಾವಾಗ ಹುಟ್ಟಿತ್ತು ಮತ್ತು ಅದರ ಬಗ್ಗೆ ಬಾಬಣ್ಣ ಹೇಳ್ತಾರೆ. ನಾನು ಇಲ್ಲಿಗೆ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಸರಿ, ಒಂದೇ ನಿಮಿಷ ಕೇಳಿದ್ದು. ಕೆಲವರು ಫೋಟೋ ತೆಗಿಬೇಕಂತ ಹೇಳ್ತಿದ್ದಾರೆ, ತಗೋಬೋದಾ? ಈಗಾಗಲೇ ನಮ್ಮ ರಮೇಶ್ ಇವರು ನಮ್ಮ ಕಲಾ ತಂಡದ ಅಧ್ಯಕ್ಷರು. ನಾವು ಬೇರೆ ಬೇರೆ ಕಡೆಗಳಿಗೆ ಡೆಲ್ಲಿವರೆಗೂ ಹೋಗಿದ್ದೇವೆ ನಮ್ಮ ಕಲಾ ತಂಡವನ್ನು ಹಿಡ್ಕೊಂಡು. ಅದರ ನೇತೃತ್ವವನ್ನು ವಹಿಸಿದವರು ಇವರು ರಮೇಶ್ ವಂಚಕಲ್ ಅಂತೇಳಿ ಮಂಗಳೂರಿನವರು. ನಾನು ಬಾಬು ಕೊರಗ ಅಂತೇಳಿ ಉಡುಪಿಯವನು, ಕಾರ್ಕಳದಲ್ಲಿದ್ದೆ ನಾನು. ಈಗಾಗಲೇ ಹೇಳಿದ್ದಾರೆ, ಹುಭಾಷಿಕ್ ಅಂತೇಳಿ ಇದ್ದರು ಅಂತ ಹೇಳುವಂಥದ್ದು. ಒಬ್ಬ ರಾಜ ಇದ್ದ ಒಂದು ಕಾಲದಲ್ಲಿ, ಅಂದರೆ ಕ್ರಿಸ್ತಶಕ 450ರ ಶತಮಾನದಲ್ಲಿ, 450 ಇಸವಿಯ ಆ ಸಂದರ್ಭದಲ್ಲಿ ಕೊರಗರದ್ದು ಒಂದು ಅರಸ ಇದ್ದ, ರಾಜ ಇದ್ದ. ಅವನನ್ನು ಹುಭಾಷಿಕನನ್ನು ಕದಂಬ ವಂಶದ ಮಯೂರವರ್ಮ ಎಂಬುವರು ಸೋಲಿಸಿದರು. ಅಂದರೆ ಸೋಲಿಸಲಿಕ್ಕೆ ಆಗಿಲ್ಲ. ಮೊದಲ ಸಲ
ಅವರು ಏನಂತ ಹೇಳಿದರೆ ಕೊರಗರಿಂದ ಸೋತು ಹೋದರು. ಬನವಾಸಿಯಿಂದ ಬಂದವರು ಕದಂಬ ವಂಶದ ಮಯೂರವರ್ಮ ಅವರು ಕೊರಗರೊಂದಿಗೆ ಯುದ್ಧದಲ್ಲಿ ಸೋತು ಬಾರ್ಕೂರಿನಲ್ಲಿ ಹಿಂದೆ ಹೋದವರು. ಮತ್ತೆ ಮಂಜೇಶ್ವರದಲ್ಲಿ ಅವನನ್ನು ಮೋಸದಿಂದ ಹುಡುಗಿಯನ್ನು ಕೊಡ್ತೇವೆ, ಮದುವೆ ಮಾಡಿ ಕೊಡ್ತೇವೆ ಅಂತೇಳಿ ಪಂಚಾಯತ್ಗೆ ಮಾಡಿಕೊಳ್ಳೋಣ ಅಂತ ಹೇಳುವಂಥ ಒಂದು ಆಮಿಷ ಒಡ್ಡಿ ಕೊರಗರ ಹುಭಾಷಿಕನನ್ನು ಮೋಸದಿಂದ ಕೊಂದವರು ಕದಂಬರು, ಮಯೂರವರ್ಮನ ಸಂತತಿಯವರು, ಲೋಕಾದಿತ್ಯ ಎನ್ನುವರು. ಆ ರೀತಿ ನಮಗೆ ಒಂದು ರೀತಿಯ ಕಾಡು ಎಲ್ಲ ಆ ಸಂದರ್ಭದಲ್ಲಿ ಎಲ್ಲ ಕಡೆ ಕಾಡೇ ಆಗಿತ್ತು. ನಿಮ್ಗೆ ಗೊತ್ತಿರಬೇಕು, ಈ ಪಶ್ಚಿಮ ಘಟ್ಟ ಅಂತೇಳಿ ಇದೆ ಇಲ್ಲಿ. ಇದೀಗ ನಿಮ್ಗೆ ಕಾಣ್ತಿರೋದು ಇದು ಪಶ್ಚಿಮ ಘಟ್ಟ, ನಾವು ಮಧ್ಯದಲ್ಲಿ ಇದ್ದೇವೆ. ಈ ಪಶ್ಚಿಮ ಘಟ್ಟದಿಂದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರದ ನಡುವೆ ಮತ್ತು ಮಂಜೇಶ್ವರದಿಂದ ಕಾಸರಗೋಡಿನಿಂದ ಮತ್ತು ಈ ಕಡೆ ಬೈಂದೂರು ಭಟ್ಕಳದವರೆಗಿನ ಆ ಪ್ರದೇಶವನ್ನು ಕೊರಗರೇ ಆಳ್ತಿದ್ರು ಎನ್ನುವಂಥದ್ದು ಒಂದು ಇತಿಹಾಸ ಇದೆ. ಕೊರಗರೇ ಆಳ್ತಿದ್ರು. ಅಂಥವರನ್ನು ಸೋಲಿಸಿ ಕಾಡಿಗೆ ಅಟ್ಟಿದ್ರು ಮತ್ತು ಹಿಂಸೆ ಕೊಟ್ಟರು, ಬೆತ್ತಲಾಗಿ ಓಡಿಸಿದ್ರು, ಹಾಗೆಲ್ಲ ಮಾಡಿದರು ಅಂತ ಹೇಳಿದೆ. ಆ ನಂತರದ ಒಂದು ಕಾಲಘಟ್ಟದಲ್ಲಿ ನಾವು ಕಾಡಲ್ಲೇ ಇದ್ದು ಅಲೆದು ನಾವು ಬುಡಕಟ್ಟು ಸಮುದಾಯಗಳಾಗಿ ಅಲೆದು ಒಂದು ಹಂತದಲ್ಲಿ ಅಲ್ಲಲ್ಲಿ ನೆಲೆ ನಿಲ್ಲಲಿಕ್ಕೆ ಸ್ಥಾಪನೆ ಮಾಡಿದೆವು. ಎಲ್ಲ ಆದಿವಾಸಿಗಳು ಹಾಗೆಯೇ ಅಲೆಮಾರಿಗಳಾಗಿದ್ದೇ ನೆಲೆ ನಿಂತದ್ದು. ಆ ನಂತರ ನಾವು ಕ್ರಮೇಣ ನಮ್ಮ ಈ ಡೋಲು ಇದನ್ನೆಲ್ಲ ಬಳಸಿಕೊಳ್ತಾ ಇದ್ದೀವಿ ಕಾಡಿನಲ್ಲಿದ್ದಾಗ. ಆ ಸಂದರ್ಭದಲ್ಲಿ ನಮಗೆ ಈ ಕಾಡು ಪ್ರಾಣಿಗಳ ರಕ್ಷಣೆ ಕೂಡ ಇದು ಡೋಲು ನಮಗೆ ಆಗಿತ್ತು. ಕಾಡಿನ ಹುಲಿಗಳು ಬೇರೆ ಬೇರೆ ಪ್ರಾಣಿಗಳಿಂದ ರಕ್ಷಣೆ ಕೊಡೋದಕ್ಕೆ ನಾವು ಡೋಲನ್ನು ಬಾರಿಸಿ ನಮ್ಮಲ್ಲಿ ನಮ್ಮ ಒಳಗೆ ಮನೋರಂಜನೆ ಪಡೀತಿದ್ದುದು. ನಮ್ಮದು ಹ್ಯಾಬಿಟ್ಸ್, ಕಳ್ಳು ನಾವು ಶೇನಿಗೆ ತೆಗೆದು ಅದನ್ನು ಕುಡಿತಾ ಇದ್ದೆವು. ಇದೆಲ್ಲ ಇತ್ತು ಆ ಕಾಲದಲ್ಲಿ. ಎಲ್ಲ ಆದಿವಾಸಿಗಳು ಮಾಡ್ತಿದ್ದ ಹಾಗೆ ನಾವು ಕೂಡ ಇತ್ತು. ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ನಾವು ಈಗಿನ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ನಿವಾಸಿಗಳು ಎನ್ನುವಂಥದ್ದು ಮಾತ್ರ. ಅಂದರೆ ತುಳುನಾಡು ಏನು ಹೇಳ್ತಾರೆ, ಈಗ ತುಳುನಾಡು ಅಂತ ಹೇಳ್ತಾರೆ, ಆ ಪ್ರದೇಶ ತುಳುನಾಡು ಕೂಡ ಅಲ್ಲ. ತುಳುನಾಡು ಸ್ವಲ್ಪ ಅದಕ್ಕಿಂತ ವ್ಯಾಪ್ತಿ ಜಾಸ್ತಿ ಇದೆ. ನಮಗೆ ಬನವಾಸಿಯಿಂದ, ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಿಂದ ಕಾಸರಗೋಡುವರೆಗಿನ ಆ ಪ್ರದೇಶದ ಅಲ್ಲಿವರೆಗೆ ಕೊರಗರದೇ ಒಂದು ಸಾಮ್ರಾಜ್ಯ ಇತ್ತು. ಅಲ್ಲಿಯ ಮೂಲ ನಿವಾಸಿಗಳು ನಾವು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು, ಇತಿಹಾಸ ಕಲಿತವರಿಗೆ ಗೊತ್ತಿರ್ಬೋದು. ಒಟ್ಟು ಪ್ರಪಂಚದಲ್ಲೇ 4 ಕಡೆಗಳಲ್ಲಿ ಆದಿಮಾನವನ ಉಗಮ ಆಗಿದೆ ಅಂತೇಳಿ ಈವರೆಗಿನ ಅಧ್ಯಯನ ಆಗಿದೆ. ಈವರೆಗಿನ ತಿಳಿದಿರುವ ಪ್ರಕಾರ 4 ಕಡೆಗಳಲ್ಲಿ. ಅಂಥದ್ರಲ್ಲಿ ಒಂದು ದಕ್ಷಿಣ ಆಫ್ರಿಕಾ, ಒಂದು ಯುರೋಪ್, ಮತ್ತೊಂದು ಮಂಗೋಲಿಯಾ, ಮತ್ತೊಂದು ಆಸ್ಟ್ರೇಲಿಯಾ, ಹೀಗೆ ಇರುವಂಥದ್ದು 4 ಕಡೆಗಳಲ್ಲಿ ಆದಿಮಾನವನ ಉಗಮ ಆಗಿರುವಂತಹದ್ದು ಆರಂಭದಲ್ಲಿ. ಅಂಥದ್ರಲ್ಲಿ ನಾವು ಆಫ್ರಿಕಾ ಖಂಡದ ಮೂಲ ನಿವಾಸಿಗಳಾಗಿದ್ದು, ಅಲ್ಲಿನ ಉಗಮ ಆದಿಮಾನವರಾಗಿದ್ದು, ಅಲ್ಲಿಂದ ವಲಸೆ ಬಂದು ಇಲ್ಲಿ ಜನವಸತಿ ರಹಿತ, ಜನರೇ ಇಲ್ಲದಂತಹ ಕಾಡುಗಳಲ್ಲಿ ನಾವು ಆರಂಭದಲ್ಲಿ, ಮನುಷ್ಯರೇ ಇಲ್ಲದ ಸಂದರ್ಭದಲ್ಲಿ ಆರಂಭದಲ್ಲಿ ನೆಲೆಯಾಗಿರುವಂತಹ ಮೂಲ ನಿವಾಸಿಗಳು. ಹಾಗಾಗಿ ನಾವು ಇಲ್ಲಿನ ಮೂಲ ನಿವಾಸಿಗಳಂತೇಳಿ ಹೇಳಿಕೊಳ್ಳುವುದು ಮತ್ತು ಇತಿಹಾಸದಲ್ಲಿ ದಾಖಲಾಗಿರುವಂತಹದ್ದು. ನಾವು ಆ ರೀತಿ ಮೂಲ ನಿವಾಸಿಗಳೇ ಆಗಿರ್ತೇವೆ. ಬೇರೆ ಬೇರೆ ನಿಮಗೆ ಗೊತ್ತಿದೆ, ಇತಿಹಾಸ ಎಲ್ಲ ತಿಳಿದಿದ್ದೀರಿ. ಈ ಕಡೆ ಮಂಗೋಲಿಯಾದಿಂದ ಬಂದವರು ನಾವು ಚೈನೀಸ್ ಅಥವಾ ನಮ್ಮ ನಾಗಾಲ್ಯಾಂಡ್ ಈ ಕಡೆ ಎಲ್ಲ ನೋಡಲಿಕ್ಕೆ ಸಿಗ್ತಾರೆ. ಮತ್ತೊಂದು ಇರಾನ್, ಈ ಯುರೋಪ್ ಖಂಡದಿಂದ ಅದು ನಮಗೆ ಗೊತ್ತಾಗ್ತದೆ ಯಾರಂತೇಳಿ. ಇನ್ನು ಆಸ್ಟ್ರೇಲಿಯಾ, ಈ ರೀತಿ 4 ಕಡೆಗಳಿಂದ ಬಂದವರು. ನಾವಂತೂ ದಕ್ಷಿಣ ಆಫ್ರಿಕಾ ಖಂಡದ ಮೂಲತಃ ಅಲ್ಲಿದ್ದ ಇದ್ದವರು. ಇಲ್ಲಿ ನಾವು ಬರುವಾಗ ಈ ಪ್ರದೇಶದಲ್ಲಿ ಯಾರೂ ಇರಲಿಲ್ಲ, ಮನುಷ್ಯರ ಇರಲಿಲ್ಲ, ಅಸ್ತಿತ್ವ ಇರಲಿಲ್ಲ. ನಾವೇ ಮೂಲದಿಂದ ಬಂದವರು, ಮೂಲ ನಿವಾಸಿಗಳು ಆಗಿ ಇಲ್ಲಿ ನೆಲೆಯಾಗಿದ್ದೇವೆ. ಆನಂತರ ಬೇರೆ ಬೇರೆ ಸಮುದಾಯಗಳು ಬಂದು ಈ ಪ್ರದೇಶದಲ್ಲಿ ನೆಲೆ ನಿಂತಿವೆ, ಅದು ಬೇರೆ ಇತಿಹಾಸ. ಈ ಕಾಡಿಂದ ಮತ್ತೆ ನಾಡಿಗೆ ಪರಿಚಯ ಆಗಿರುವುದು ಹೇಗೆ ಅಂತ ಹೇಳಿದರೆ, ನಮ್ಮಲ್ಲಿ ಒಂದು ಇದಿದೆ, ಡ್ರಮ್ ಇದೆಯಲ್ಲ, ಅದನ್ನು ನಾವೇ ಮನೋರಂಜನೆಗಾಗಿ ಕಾಡಲ್ಲಿ ಬಳಸ್ತಾ ಇದ್ದೆವು. ಅದನ್ನು ಬಳಸಿದ ನಮ್ಮ ಈ ಟ್ಯೂನನ್ನು ಅದನ್ನು ಕೇಳಿದ ಊರಿನವರೆಲ್ಲ, ಈ ಅಕ್ಕಪಕ್ಕದವರೆಲ್ಲ, ಇದು ಯಾರ್ದು ಬಡಿಯುವುದು, ಯಾರು ಕಾಡಲ್ಲಿ ಯಾರಿದ್ದಾರೆ ಅಂತೇಳಿ ಹುಡುಕಿಕೊಂಡು ಬಂದು ನಮ್ಮನ್ನು ಊರಿಗೆ ಕರೆದುಕೊಂಡು ಹೋದವು. ಯಾಕೆ ಅಂತೇಳಿದರೆ, ಒಂದು ಅವರಿಗೆ ಅದರ ಮನೋರಂಜನೆ ಬೇಕು. ಇನ್ನೊಂದು ಅವರ ಆಚರಿಸುವಂಥ ಹಬ್ಬ ಹರಿದಿನಗಳು. ಈಗ ಅಲ್ಲಿ ತುಳುನಾಡಿನಲ್ಲಿ ನೇಮ, ಕೋಲ ಎಲ್ಲ ಗೊತ್ತಿದೆ ನಿಮಗೆ. ಕೋಲ, ಜಾತ್ರೆ, ಉತ್ಸವಗಳಲ್ಲೆಲ್ಲ ಅದನ್ನು ಒಂದು ಕಳೆ ಕೊಡಬೇಕು, ಅದನ್ನು ವಿಜೃಂಭಣೆಯಿಂದ ಮಾಡಬೇಕು. ಅದಕ್ಕೆ ಒಂದು ಕಳೆ ಕೊಡುವುದಕ್ಕೆ ಕೊರಗರ ಡೋಲ್ ಬೇಕು. ಅವರ ಸೌಂಡ್ ಕೇಳಿದರೆ ತುಂಬ ಚೆನ್ನಾಗಿರ್ತದೆ, ಅದನ್ನು ನಾವು ಬಳಸ್ಕೊಳ್ಬೇಕು ಎನ್ನುವ ಉದ್ದೇಶಕ್ಕೆ ಕೊರಗರನ್ನು ಒಬ್ಬೊಬ್ಬರನ್ನೇ ಕಾಡಿನಿಂದ ನಾಡಿಗೆ ಪರಿಚಯಿಸಿದರು. ಆ ಸಂದರ್ಭದಲ್ಲಿ ಸ್ವಲ್ಪ ಆಮಿಷಗಳನ್ನು ಒಡ್ಡಿದ್ರು. ಸ್ವಲ್ಪ ನಿಮಗೆ ಅನ್ನ ಕೊಡ್ತೇವೆ, ಬಟ್ಟೆ ಕೊಡ್ತೇವೆ, ಮತ್ತು ಸ್ವಲ್ಪ ಬೆದರಿಕೆ, ಸ್ವಲ್ಪ ಹೆಚ್ಚಾಗಿ ಬೆದರಿಸಿಯೇ ಬರ್ತೀರಾ ಇಲ್ವಾ ಅಂತ ಹೇಳುವ ಆ ದಾಟಿಯಲ್ಲಿ
ಶೈಲಿಯಲ್ಲಿ ನಮ್ಮನ್ನು ಹೆದರಿಸಿ ಬೆದರಿಸಿ ನಾಡಿಗೆ ಪರಿಚಯಿಸಿಕೊಂಡ್ರು. ಮತ್ತೆ ನಮ್ಮನ್ನು ದುಡಿಸಿಕೊಂಡ್ರು. ಅಲ್ಲಿ ಅಜಲು ಪದ್ಧತಿ ಅಂತೇಳಿ ಒಂದು ದೊಡ್ಡ ಒಂದು ಶೋಷಣೆಯ ಒಂದು ಇದಿದೆ, ಶೋಷಣೆಯ ಒಂದು ಏನದು ಮಾದರಿ ಇದೆ. ನಿಮಗೆ ಅದು ಈಗ ಕಾಣಲಿಕ್ಕೆ ಸಿಗುವುದಿಲ್ಲ. ಸ್ವಲ್ಪ ಹಿಂದೆ ನೋಡಿದರೆ ಅಜಲು ಪದ್ಧತಿ ಏನು ಅಂತ ಹೇಳಿದ್ರೆ ಗೊತ್ತಾಗ್ತದೆ. ನಿಮ್ಗೆ ಗೊತ್ತಿ ತುಮಕೂರಲ್ಲೆಲ್ಲ ಇದೆ, ನಾನು ಕೇಳಿದ್ದೇನೆ. ಈ ತಮಟೆ ಬಾರಿಸುವವರೆಲ್ಲ ಆ ಚಾಕರಿಯನ್ನು ಮಾಡಿಸ್ತಾ ಇದ್ದಾರೆ. ದೇವದಾಸಿ ಪದ್ಧತಿ ಥರನೇ ಅದನ್ನು ಕಂಪಲ್ಸರಿಯಾಗಿ ನಾವು ಮಾಡಬೇಕು ಅನ್ನುವಂಥದ್ದು ಒಂದು ಪದ್ಧತಿ ಇದೆ. ಅದು ಈಗಲೂ ಅಲ್ಲಲ್ಲಿ ಇದೆ, ಬಟ್ ಅದು ಈಗ ಅಷ್ಟೊಂದು ಅದು ಏನು ಕಡ್ಡಾಯವಾಗಿ ಕಂಪಲ್ಸರಿಯಾಗಿ ನಡೀತಾ ಇಲ್ಲ. ಈಗ ಅದು ಸರ್ಕಾರ ಬ್ಯಾನ್ ಮಾಡಿದೆ ಅದನ್ನು. ಅಜಲು ಪದ್ಧತಿಯನ್ನು ಸರ್ಕಾರವೇ ಈಗ ಬ್ಯಾನ್ ಮಾಡಿದೆ. ದೇವದಾಸಿ ಪದ್ಧತಿಯನ್ನು ಹೇಗೆ ಬ್ಯಾನ್ ಮಾಡಿದೆ ಹಾಗೆ ಅದು ಅಜಲು ಪದ್ಧತಿಯನ್ನು ಬ್ಯಾನ್ ಮಾಡಿದೆ. ಸೊ ಅದರಿಂದ ಈಗ ಮುಕ್ತಿಯನ್ನು ನಾವು ಪಡಿತಿದ್ದೇವೆ. ನಮ್ಮಲ್ಲಿ ಈಗ ಎಜುಕೇಷನ್ ಸ್ವಲ್ಪ ಪಡೆದವರು ಇದ್ದಾರೆ. ಈಗಿನ ಕಾಲಘಟ್ಟದಲ್ಲಿ ಒಂದು 4-5 ಜನ PhD ಪಡೆದವರು ಇದ್ದಾರೆ. ಹೊರಗೆ ಲಾಯರ್ಸ್ಗಳಿದ್ದಾರೆ, ಒಂದು 7-8 ಜನ ಲಾಯರ್ಸ್ ಇದ್ದಾರೆ, ಒಂದು 4 ಜನ PhD ಪಡೆದಿದ್ದಾರೆ, 1-2 ಜನ MBBS ಮಾಡಿದ್ದಾರೆ. ಈ ರೀತಿ ಸ್ವಲ್ಪ ಎಜುಕೇಷನ್ ಈಗ ಬಂದಿದೆ, ಈಗಷ್ಟೇ ಬಂದಿದೆ. ಒಂದು 20 ವರ್ಷಗಳ ಈಚೆಗೆ ನಾವು ಶಿಕ್ಷಣವನ್ನು ಕಂಡಿರುವಂಥದ್ದು. ಅದಕ್ಕಿಂತ ಮೊದಲು ನಿಮಗೆ ನೀವು ಸ್ಟೂಡೆಂಟ್ಸ್ ಥರ ಕಾಣ್ತಿದ್ದೀರಿ, ನೀವು ಸ್ಟೂಡೆಂಟ್ಸ್ ಅಂತ ಭಾವಿಸ್ತೇನೆ. ಇಡೀ ಇಂಡಿಯಾದಲ್ಲಿ, ಭಾರತದಲ್ಲಿ ಅನ್ಟಚೇಬಲ್ಸ್ ಅಂತ ಇದ್ದರೆ, STಗಳಲ್ಲಿ ಅನ್ಟಚೇಬಲ್ಸ್ ಅಂತ ಇದ್ದರೆ ಅದು ಇಡೀ ಇಂಡಿಯಾದಲ್ಲಿ ಕೊರಗರು ಮಾತ್ರ. ಬೇರೆ ಕಡೆಗಳಲ್ಲೆಲ್ಲ SCಗಳು ಅನ್ಟಚೇಬಲ್ಸ್. ಅಂದರೆ SCಗಳನ್ನು ಅನ್ಟಚೇಬಲ್ಸ್ ಇಡೀ ಅಂತ ನಾನು ಹೇಳುವುದಲ್ಲ, ಅದು ಕೂಡ ತಪ್ಪೇ. SCಗಳನ್ನು ಆಗಲಿ ಯಾರನ್ನಾಗಲಿ ಅನ್ಟಚೇಬಲ್ಸ್ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡೋದು ತಪ್ಪೇ. ಅದರಲ್ಲೂ STಗಳಲ್ಲಿ ಅಸ್ಪೃಶ್ಯರಾಗಿರುವಂಥದ್ದು ಇಡೀ ಭಾರತದಲ್ಲಿ ಕೊರಗರು ಮಾತ್ರ. ಅದು ನಮ್ಮ ತುಳುನಾಡಿನ ಒಂದು ವೈಶಿಷ್ಟ್ಯ ಅಂತ, ವೈಭವ ಅಂತ ಹೇಳ್ತಾರೆ, ಅದನ್ನು ಏನಂತ ಹೇಳ್ತಾರೆ ಗೊತ್ತಿಲ್ಲ. ಅದು ಒಂದು ವಿಶೇಷ. ಅಂದರೆ ನಮ್ಮನ್ನು ಅಷ್ಟು ದೌರ್ಜನ್ಯ ಮಾಡಿ, ಅಸ್ಪೃಶ್ಯತೆಯ ಒಳಗೆ ಶೋಷಣೆಯನ್ನು ಮಾಡಿ, ನಮ್ಮನ್ನು ಶಿಕ್ಷಣ ಒಗ್ಗದಂತೆ ಅಥವಾ ನಾವು ಶಿಕ್ಷಣಕ್ಕೆ ಬರದಂತೆ ನಮ್ಮನ್ನು ಒಂಥರ ಬಂಧನದಲ್ಲಿ ಇರಿಸಿದಂತಹ ಒಂದು ವ್ಯವಸ್ಥೆ ಅದು ಅಜಲು ಪದ್ಧತಿ. ತುಳುನಾಡಿನವರಿಗೆ ಇದ್ದರೆ, ಇಲ್ಲಿ ಇದರಲ್ಲಿ ಯಾರಾದರೂ ಇದ್ದರೆ, ಆ ಕಡೆಯವರು ಇದ್ದರೆ ನಿಮಗೆ ಗೊತ್ತಿರ್ಬೋದು. ಅದು ಈಗಿನವರಿಗೆ ಅದು ಅಷ್ಟು ಕಾಣಲಿಕ್ಕೆ ಸಿಗುವುದಿಲ್ಲ. ಹಿಂದೆ ಅದು ಬಹಳ ಜೋರಿತ್ತು. ಅದು ಕಡ್ಡಾಯವಾಗಿ ನಮ್ಮ ಮನೆಯ ಹೆಣವನ್ನು ಇಟ್ಟು ಕೂಡ, ನಮ್ಮ ಮನೆಯಲ್ಲಿ ಯಾರಾದರೂ ಸತ್ತಿದ್ರೆ ಆ ಹೆಣವನ್ನು ಇಟ್ಟು ಕೂಡ ಊರಿನ ಚಾಕರಿ, ಊರಿನ ಸೇವೆಯನ್ನು ನಾವು ಮಾಡಲೇಬೇಕಿತ್ತು, ಕಡ್ಡಾಯವಾಗಿ ಮಾಡಲೇಬೇಕಿತ್ತು. ಅಂತಹ ಒಂದು ಪರಿಸ್ಥಿತಿ ಇತ್ತು. ಅದು ದೌರ್ಜನ್ಯ, ಅದು ಶೋಷಣೆ, ಅದು ಅಸ್ಪೃಶ್ಯತೆಯ ಒಳಗೆ ನಮ್ಮನ್ನು ನೀರು ಕೊಡೋದಿಲ್ಲ, ಮುಟ್ಟುವುದಿಲ್ಲ, ಅದೆಲ್ಲ ಇದೆಲ್ಲ ಈಗಲೂ ಇದೆ ಅಲ್ಲ ಕೆಲವು ಕಡೆಗಳಲ್ಲಿ. ಅದು ನಿಮ್ಗೆ ಗೊತ್ತಾಗ್ತದೆ, ಪೇಪರಲ್ಲಿ ಮಾಧ್ಯಮಗಳಲ್ಲೆಲ್ಲ ಬರ್ತೈತೆ ಅಸ್ಪೃಶ್ಯತೆ ಅಂತ ಹೇಳಿದ್ರು. ಇದು ಕೊರಗರ ಒಂದು ಸ್ಥೂಲ ಚಿತ್ರಣ, ಒಂದು ಸಂಕ್ಷಿಪ್ತವಾದಂತಹ ಒಂದು ಚಿತ್ರಣ ಕೊರಗರ ಬಗ್ಗೆ. ಕೊರಗರ ಅಂತ ಹೇಳಿದ್ರು ಅಂದರೆ ಈಗ ಒಂದು 12,000 ಕೊರಗರು ಇದ್ದಾರೆ. ಕೊರಗ ಸಮುದಾಯದಲ್ಲಿ 12,000 ಜನ ಇದ್ದಾರೆ ಈಗ ಪ್ರಸ್ತುತ 2 ಜಿಲ್ಲೆಗಳಲ್ಲಿ. ಅಂದರೆ ಕಾಸರಗೋಡು ಬಿಟ್ಟು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ 12,000 ಜನ ಸಂಖ್ಯೆ ಇದ್ದಾರೆ. ನಾವು ಪ್ರಿಮಿಟಿವ್ ಟ್ರೈಬ್ಸ್ ಅಂತ ಹೇಳ್ತೇವೆ. ಟ್ರೈಬ್ಸ್ ನಾವು, ಅದರಲ್ಲೂ ಪ್ರಿಮಿಟಿವ್ ಟ್ರೈಬ್ಸ್, PVTG ಅಂತೇಳಿ ಈಗ ಸರ್ಕಾರ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ ಅಂತೇಳಿ ಸರ್ಕಾರ ಗುರುತ ಮಾಡಿದೆ ನಮ್ಮನ್ನು ಮತ್ತು ಜೇನು ಗುರುಬರನ್ನು. ಅಂದರೆ ನಶಿಸ್ತಾ ಇರುವಂಥ ಸಮುದಾಯ. ಸ್ವಾತಂತ್ರ್ಯ ಪೂರ್ವದಲ್ಲಿ 54,000 ಜನಸಂಖ್ಯೆ ಇತ್ತು ನಮ್ಮದು ಕೊರಗರದ್ದು, 54,000. ಈಗ ಸ್ವಾತಂತ್ರ್ಯ ನಂತರ ಈಗ ಕಡಿಮೆ ಆಗಿ ಈಗ 70-75 ವರ್ಷ ಆಗುವಾಗ 12,000ಕ್ಕೆ ಬಂದು ಇಳಿದಿದೆ. ಈಗ ಸಾವಿನ ಸಂಖ್ಯೆ ಬಹಳ ಜಾಸ್ತಿ ಇದೆ ಕೊರಗ ಸಮುದಾಯದಲ್ಲಿ. ಒಂದು ಮಗು ಹುಟ್ಟುವಾಗ 6 ಜನ ಸಾಯ್ತಾ ಇದ್ದಾರೆ. ಕಾರಣ ಗೊತ್ತಿಲ್ಲ. ಕಾರಣ ನೀವು ಕೇಳ್ಬೋದು, ಯಾಕೆ ಹಾಗೆ ಅಂತೇಳಿ ಗೊತ್ತಿಲ್ಲ. ಈಶ್ವರಿಗೆ ಅದರ ಬಗ್ಗೆ ಅದು ನಾವು ಅಧ್ಯಯನ ಆಗಬೇಕು. ಯಾಕೆ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ, ಮತ್ತು ಹುಟ್ಟುವ ಮಕ್ಕಳು, ಗಂಡು ಮಕ್ಕಳು ಜಾಸ್ತಿ ಇದ್ದಾರೆ, ಲೇಟ್ ಮದುವೆ ಆಗ್ತದೆ ಕೊರಗರಲ್ಲಿ, ಮದುವೆ ಆದರೂ ಮಕ್ಕಳು ಆಗುವುದಿಲ್ಲ, ಮಕ್ಕಳು ಹುಟ್ಟುವುದಿಲ್ಲ, ಮಕ್ಕಳು ಹುಟ್ಟಿದ್ರು ಗಂಡು ಮಕ್ಕಳು ಜಾಸ್ತಿ ಹುಟ್ಟುತ್ತಾರೆ. ಆ ರೀತಿ ಸುಮಾರು ಕಾರಣಗಳಿದ್ದಾವೆ ಜನಸಂಖ್ಯೆ ಕಡಿಮೆ ಆಗುವುದಕ್ಕೆ. ಮತ್ತು ಕಾಯಿಲೆ ಜಾಸ್ತಿ ಬರ್ತದೆ. ಕಾಯಿಲೆ ಬಂದರೆ ಕೊರಗರು ಅದನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಅದರ ಬಗ್ಗೆ ಅರಿವು ಇರುವುದಿಲ್ಲ ಕೊರಗರಿಗೆ. ಅದಕ್ಕೆ ಮದ್ದು ಮಾಡಬೇಕು, ಔಷಧಿ ಮಾಡಬೇಕು ಅಂತ ಹೇಳುವಂಥದ್ದು ಒಂದು ಅರಿವು ಅವರಿಗೆ, ಮಾಹಿತಿ ಇಲ್ಲ. ಶಿಕ್ಷಣದ ಕೊರತೆ ಇದೆ. ಸೊ ಹಾಗಾಗಿ ಕೊರಗರ ಜನಸಂಖ್ಯೆ ಇವತ್ತಿಗೂ ಕ್ಷೀಣಿಸ್ತಲೇ ಇದೆ, ಕಡಿಮೆ ಆಗ್ತಲೇ ಇದೆ. ಇದೇ ರೀತಿ ಇಳಿಕೆಯಾದರೆ ಇನ್ನೊಂದು 20 ವರ್ಷಗಳಲ್ಲಿ ಕೊರಗ ಸಮುದಾಯ ಏನಾಗ್ತದೆ, ಸರ್ವನಾಶ ಆಗಿ ಹೋಗ್ತದೆ. ಮುಂದಿನ ಪೀಳಿಗೆ ಕೊರಗರು ಇದ್ದರಂತೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಕೊರಗರು ಎಂಬ ಒಂದು ಸಮುದಾಯ ಇತ್ತಂತೆ ಅಂತ ಹೇಳುವ ಒಂದು ಪರಿಸ್ಥಿತಿ ಬರಬಹುದು ಇದೇ ರೀತಿ ಮುಂದೆ ಹೋದರೆ. ಸೊ ನಿಮಗೆ ಡೌಟ್ ಇದ್ದರೆ ಏನಾದರೂ ಕೇಳಿ. ನಾವು ಹೀಗೆ ಹೇಳ್ತಾ ಹೋಗೋದಕ್ಕಿಂತ ನೀವು ಕೇಳಿದರೆ ನಾವು ಅದಕ್ಕೆ ಏನಾದರೂ ಸ್ಪಷ್ಟನೆ ಕೊಡ್ಬೋದು, ಸಾಧ್ಯ ಆದರೆ ಕೊಡುವ. ಅಷ್ಟನ್ನು ಹೇಳಿ ನಾವೀಗ ಮುಂದೆ ಈ ಕಲಾತಂಡ
ಈಗ ನಾವು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಎಲ್ಲಿಗೆ ಹೋದರೂ ಕೂಡ, ಯಾವ ಕಾರ್ಯಕ್ರಮಕ್ಕೆ ಡೋಲನ್ನು ಇಟ್ಕೊಂಡು ಹೋದರೂ ಕೂಡ ಪ್ರಥಮವಾಗಿ ನಮ್ಮ ಕುಲದೈವ ಕೊರಗತಾನಿಯನಿಗೆ ಒಂದು ಪ್ರಾರ್ಥನೆ ತಕ್ಕಂತ ಇದೆ. ಅದನ್ನು ನಾವೀಗ ನಿಮ್ಮ ಮುಂದೆ ಈಗ ನಾವು ಹಿಂದೆ ಎಲ್ಲ ಒಂದು ಮದುವೆ ಆಗುವ ಸಂದರ್ಭದಲ್ಲಿ ಅಥವಾ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ನಡ್ಕೊಂಡೇ ಹೋಗ್ತಿದ್ದೆವು. ವಾಹನ ಎಲ್ಲ ಇರಲಿಲ್ಲ, ಅದು ಗೊತ್ತಿದೆ ಇಲ್ಲ ನಿಮಗೆಲ್ಲ. ನಾವು ನಡ್ಕೊಂಡೇ ಹೋಗುವಾಗ ಒಂದು ಏನು ದೂರ ದೂರ ಇರ್ತದೆ ಸಂಬಂಧಗಳು ನಮ್ಮದು. ಅದು ಒಂದು ಬಲಿಪಿಂದ ಇನ್ನೊಂದು ಬಲಿಪ ಅಂದರೆ ನಮ್ಮ ಕೊರವೆರ ಒಂದು ಗುಂಪುಗಳು, ಹಾಡಿಗಳು, ಅದನ್ನು ನಾವು ಬಲಿಪ ಅಂತ ಹೇಳುವಂಥದ್ದು. ಒಂದು ಅಲ್ಲಿಗೆ ಹೋಗುವಾಗ ನಡ್ಕೊಂಡು ಹೋಗುವಾಗ ಬರೇ ನಡ್ಕೊಂಡು ಹೋಗುವುದಿಲ್ಲ, ಅದರ ಒಟ್ಟಿಗೆ ಡೋಲನ್ನು ಬಾರಿಸ್ಕೊಂಡು ಹೋಗುವುದು. ಅದಕ್ಕೆ ನಾವು ನಡಕೆದ ಟಕ್ ಅಂತ ಹೇಳ್ತೀವಿ. ಬಾರಿಸ್ಕೊಂಡು ಹೋಗ್ತಾ ಇರುವಾಗ ಅದನ್ನು ಈಗ ನಾವು ನಮ್ಮ ಇವರು ಈಗ ಕಲಾವಿದರು, ಈಗ ನಾವು ಕಲಾತಂಡದವರು ಇದ್ರೂ ಕಲಾವಿದರು, ಇಲ್ಲದ್ರೆ ಕೊರಗೆರೆ ಮಾಮೂಲಿಯಾಗಿ ಕೊರಗೆರೆ ನುಡಿ ತೋರಿಸ್ತಾ ಇದ್ದೀವಿ. ದರ್ಶನ ಪ್ರಾರ್ಥನೆ ತಕ್ಕಂತ ಹೇಳಿದ್ದೇವೆ. ಆ ಪ್ರಾರ್ಥನೆ ಅದು ಪ್ರಾರ್ಥನೆ ಮಾಡುವಾಗ ಇನ್ನು ಅದನ್ನು ದರ್ಶನ ಆವೇಶ ಭರಿಸುವಂತಹ ಒಂದು ತಕ್ಕಿದೆ. ದೈವವನ್ನು ಮೈ ಮೇಲೆ ಆಹ್ವಾನ ಮಾಡಿಸಿಕೊಳ್ಳುವಂಥದ್ದು. ನಾವು ವರ್ಷಕ್ಕೊಮ್ಮೆ ಒಂದು ಅಜಲು ಸೇವೆ ಅಗೆಲು ಸೇವೆ ಅಂತೇಳಿ ಮಾಡ್ತೇವೆ. ಕೊರಗತಾನಿಯನಿಗೆ ಬಡಿಸುವುದು ಅಥವಾ ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುವಂಥದ್ದು, ಅವರಿಂದ ಪರಿಹಾರ ಕೇಳುವಂಥದ್ದು ಇದೆಲ್ಲ ನಡೀತದೆ ದೈವದಿಂದ. ದೇವರು ನೀವು ದೇವರಂತ ಈ ಕಡೆ ಬ್ಯಾಂಗ್ಳೂರು ಕಡೆ ಎಲ್ಲ ದೈವ ಗೊತ್ತಿಲ್ಲ, ದೇವರಂತ ಹೇಳ್ತೀವಿ. ನಾವು ಕೂಡ ದೇವರಂತ ಹೇಳಿ ಹೇಳ್ತೀವಿ. ಅದನ್ನು ಮೈ ಮೇಲೆ ಬರೆಸ್ಕೊಳ್ಳುವಾಗ ನುಡಿಸುವಂತಹ ಒಂದು ಟಕ್ಕು, ಅದಕ್ಕೆ ನಾವು ದರ್ಶನದ ಟಕ್ಕು ಅಂತ ಹೇಳ್ತೇವೆ. ನಾವು ಮದುವೆ ನಮ್ಮ ಸಮಾರಂಭಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯ ಟಕ್ಕುಗಳನ್ನು ಬರ್ತೇವೆ. ಕುಣಿತದ ಟಕ್ಕುಗಳಿವೆ ಬೇರೆ ಬೇರೆ. ಅಂದರೆ ಈ ಮದುವೆ ಅಂತ ಹೇಳುವಾಗ ಮುಹೂರ್ತದ ಟಕ್ಕು, ದಾರದ ಟಕ್ಕು,
ದಿಬ್ಬಣದ ಟಕ್ಕು, ಇದ್ರ ಬೇರೆ ಬೇರೆ ರೀತಿಯ ಟಕ್ಕುಗಳಿವೆ. ಒಂದೆರಡನ್ನು ನಾವು ಮಾತ್ರ ಇಲ್ಲಿ ತೋರಿಸ್ಬೋದು. ಈಗ ನಾವು ಮುಹೂರ್ತದ ಟಕ್ಕು ಅಂತೇಳಿ, ಅಂದರೆ ಮದುವೆ ಹಿಂದಿನ ದಿವಸ ಮುಹೂರ್ತ ಮಾಡ್ತೇವಲ್ಲ, ಮುಹೂರ್ತ ಮಾಡುವಾಗ ಅದಕ್ಕೆ ಮಗಳಿಗೆ ಅರಶಿನ ಮತ್ತು ತೆಂಗಿನ ಎಣ್ಣೆ ಹಚ್ಚುವಾಗ, ತೆಂಗಿನಕಾಯಿಯ ಹಾಲು ಹಚ್ಚುವಾಗ ನುಡಿಸುವಂಥದ್ದು ಒಂದು ಟಕ್ಕಿದೆ. ಮತ್ತು ಮುಹೂರ್ತದ ನೀರು ಎರೆಯುವಾಗ ಎಲ್ಲ ಆ ರೀತಿಯ ಒಂದು ವಿಧಿಯಲ್ಲಿ ದಾರದ ಬೇಕು ಮುಹೂರ್ತದ ಟಕ್ಕು ಅಂತ ಹೇಳಿದೆ. ಅದನ್ನೀಗ ನುಡಿಸಿ ತೋರಿಸ್ತಾರೆ. ಮದುವೆ ಸಂದರ್ಭದಲ್ಲಿ ಮದುವೆ ಹಿಂದಿನ ದಿನ ನುಡಿಸುವಂಥ ಒಂದು ಈಗ ಎಲ್ಲ ಕಡಿಮೆ ಆಗಿದೆ. ಮಕ್ಕಳೆಲ್ಲ ಯುವಕರಿಗೆ ಸ್ವಲ್ಪ ಕಲೀಲಿಕ್ಕೆ ಸ್ವಲ್ಪ ಸಮಯ ಬೇಕದು. ಅದೊಂದು ಅದರದ್ದೇ ಒಂದು ಟಕ್ ಇದೆ, ಅದನ್ನು ಸ್ವಲ್ಪ ರಿದಮನ್ನೆಲ್ಲ ಅಭ್ಯಾಸ ಮಾಡಿ ಬರ್ತದೆ, ಅದು ಒಮ್ಮೆಲೆ ಬರೋದಿಲ್ಲ. ಸೊ ಹಾಗಾಗಿ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಈಗ ನಾವು ದಾರೆ ನೀರು ಎರೆಯುವಾಗ ಬಡಿಯುವಂತಹ ಡೋಲುವಾದನ ಮಾಡುವಂಥ ಕ್ರಮ ದಾರದ ಟಕ್ ಅಂತ ಹೇಳಿ ಹೇಳ್ತೀವಿ. ಇದನ್ನು ಮದುವೆ ದಾರೆ ಎರೆದುಕೊಳ್ಳುವಾಗ ಬರೆಸುವಂಥ ಟಕ್ ಇದು. ಒಂದು ವಿಧಿ ಅಲ್ಲ, ತುಂಬ ಇದೆ. ನಾವು ಪರಿಚಯಿಸೋದಿದ್ರೆ ತುಂಬ ಸಮಯ ಬೇಕು ಎರಡೆರಡು ಮಾಡುವಾಗ. ಈಗ ನಾವು ಒಟ್ಟಾಗಿ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ. ಹೆಣ್ಣು ಮಗು ಹುಟ್ಟಿದರೆ ನಮಗೆ ಬಹಳ ಸಂಭ್ರಮ. ಹೆಣ್ಣು ಮಗುವನ್ನು ನಾವು ಬಹಳ ಪ್ರೀತಿಯಿಂದ ಅವಳ ಹುಟ್ಟನ್ನು ಬಹಳ ಸಂಭ್ರಮದಿಂದ ಆಚರಿಸ್ತೇವೆ. ವಿಶೇಷ ಯಾಕಂತ ಹೇಳಿದ್ರೆ ನಮಗೆ ನಿಜ ಸತ್ಯದ ಅರಿವು ಆದಿವಾಸಿಗಳಿಗೆ ಎಲ್ರಿಗೂ ಇದೆ. ಸತ್ಯದ ಅರಿವು ಹೆಣ್ಣು ಮಗುವಿಂದಲೇ ಸಂತಾನ ಅಭಿವೃದ್ಧಿ. ಹೆಣ್ಣು ಮಗು ಇಲ್ಲದಿದ್ದರೆ ಗಂಡು ಮಕ್ಕಳಿಂದ ಅದು ಅಥವಾ ಆ ರೀತಿಯ ಒಂದು ಹೆಣ್ಣು ಮಗುವೇ ಸಂತಾನ ಅಭಿವೃದ್ಧಿಗೆ ಸಾಧ್ಯ. ಅದಕ್ಕಾಗಿ ಹೆಣ್ಣನ್ನೇ ನಾವು ಪೂಜಿಸಬೇಕು ಎನ್ನುವ ದೃಷ್ಟಿಯಲ್ಲಿ ನಾವು ಹೆಣ್ಣುಗೆ ಹೆಚ್ಚು ಪ್ರಾತಿನಿಧ್ಯವನ್ನು ಭಾಳ ಹಿಂದಿನಿಂದಲೂ ಕೊಡ್ತಾ ಇದ್ದು, ಈಗಲೂ ಇದೆ, ಅದು ಮುಂದುವರೆದಿದೆ. ಸೊ ಆ ಒಂದು ಹೆಣ್ಣು ಮಗುವಿನ ಹುಟ್ಟುವನ್ನು ನಾವು ಸಂಭ್ರಮಿಸುವಂಥ ಒಂದು ಸಂದರ್ಭ, ಅದನ್ನು ಕೂಡ ನಾವು ಅದಕ್ಕೂ ಕೂಡ ಒಂದು ಟಕ್ ಇದೆ ನಮ್ಮ ಡೋಲ್ನಲ್ಲಿ ಅಂತ ತುಂಬ ರಿದಮ್ಸ್ಗಳಿದೆ. ಅದರಲ್ಲಿ ಈಗ ಸಂಭ್ರಮಿಸುವಂತಹ ಒಂದು ಟಕ್ಕನ್ನು ಈಗ ನೀವು ಕೇಳಿ.
ಬದುಕನ್ನೇ ನಾವು ಈ ಡೋಲು ವಾದನದೊಂದಿಗೆ ಸಂಯೋಜನೆ ಮಾಡಿಕೊಂಡವರು ಬಹಳ ಹಿಂದಿನಿಂದಲೂ. ಡೋಲು ವಾದನದಲ್ಲೇ ನಾವು ಬದುಕನ್ನು ಕಟ್ಟಿಕೊಂಡವರು. ಅಂದರೆ ನಾವು ಹುಟ್ಟಿನಿಂದ ಸಾಯುವವರೆಗೂ ಈ ಡೋಲು ವಾದನವನ್ನು ಮಾಡ್ತಾ ಇರ್ತೀವಿ. ಇದು ಅಂದರೆ ಇದು ನಮಗಾಗಿ ನಾವು ಕಟ್ಟಿಕೊಂಡಂತಹ ಡೋಲು ವಾದನ. ಅದನ್ನು ಅನಿವಾರ್ಯ ಅಥವಾ ಆಕಸ್ಮಿಕವ ಅಥವಾ ಅದನ್ನು ಒಂದು ದುರುದ್ದೇಶದಿಂದಲೋ ಬೇರೆಯವರು ಬಳಸಿಕೊಂಡ್ರು, ನಮ್ಮನ್ನು ಗುಲಾಮರನ್ನಾಗಿ ಇಟ್ಟುಕೊಂಡ್ರು. ಅದು ಬೇರೆ ಇತಿಹಾಸ. ಈ ರೀತಿ ನಾವು ತುಂಬ ರಿದಮ್ಗಳನ್ನು ಬಾರಿಸ್ಬೋದು, ಹೇಳ್ಬೋದು. ಅದು ಒಂದೊಂದು ಸಂದರ್ಭಕ್ಕೆ ಸರಿಯಾಗಿ ಒಂದೊಂದು ರಿದಮ್ಗಳನ್ನು ನಾವು ನುಡಿಸ್ತೇವೆ. ಅದೇ ರೀತಿ ಅದು ಮುಂದುವರಿಯುತ್ತದೆ. The next day. ಮಲ್ನಾಡ್ ಸ್ಪೆಷಲ್ ಕಡುಬು ಇವತ್ತಿನ ಲಾಸ್ಟ್ ತಿಂಡಿ. ಪ್ರಾಣೇಶ್ ಥ್ಯಾಂಕ್ ಯು ಕಮಿಂಗ್. ಥ್ಯಾಂಕ್ ಯು ಫಾರ್ ನಂಗೆ ಇಷ್ಟ ಆಯ್ತು. ಆರಾಮ್ಸೆ ಬನ್ನಿ. ಚಲೋ ಬಾಯ್ ಚಲೋ ಬಾಯ್. ಹಾ ಹೋಗ್ತಾ ಇದೀಯಾ? ಓಕೆ ಬಾಯ್ ಬೆಂಗಳೂರಲ್ಲಿ ಸಿಗೋಣ. ಚಲೋ ಬಾಯ್. ಉಷಾ ಹೇಗೆ ಅನಿಸ್ತು? ಸೂಪರ್ ಅನ್ನಿಸ್ತು. ಫುಲ್ ಟಯರ್ಡ್ ಆಗಿದೆ. ಇವಾಗ ಬಸ್ ಕೂಡ ಬುಕ್ ಮಾಡಿಲ್ಲ. ಯಾವ ಥರ ಹೋಗ್ಬೇಕು ಅಂತಾನು ಪ್ಲಾನ್ ಇಲ್ಲ. ಸುಮ್ಮನೆ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೇವೆ. ಅಪ್ಪ ಅಂತೂ ಇಂತೂ ಕಳಸದಿಂದ ಕೊಟ್ಟಿಗೆಹಾರದಿಂದ ಮೂಡಿಗೆರೆಗೆ ಬಂದಿದ್ದೀವಿ. ಅದೇ ನಮ್ಮ ಸರ್ಕಾರಿ ಬಸ್ಸಲ್ಲಿ ಬಂದ್ವಿ. ಹೇಗೋ ಒದ್ದಾಡಿಕೊಂಡು ಈಗ ಫುಲ್ ಹಸಿವಾಗಿದೆ, ಊಟ ಮಾಡಬೇಕು. ಇಲ್ಲೇ ಒಂದು ಹೋಟೆಲ್ ನೋಡ್ತಾ ಇದ್ದೀವಿ, ಹೋಟೆಲ್ ಮಲ್ನಾಡ್ ಅಂತ. ಇಲ್ಲಿ ಪೋರ್ಕ್, ಚಿಕನ್, ಮೀನು ಊಟ ದೊರೆಯುತ್ತದೆ. ಸೊ ಯಾರಿಗೆ ಏನೇನು ಬೇಕು ತಿನ್ನಿ. ಓಕೆ, ಚೆನ್ನಾಗಿ ಊಟ ಮಾಡಿ ಆಮೇಲೆ ಶಕ್ತಿ ಬರುತ್ತೆ. ಒಳಗೆ ಹೋಗ್ಬೋದಲ್ಲ? ಓಕೆ. ಆ್ಯಕ್ಚುಲಿ ಮನೆ ಥರ ಇದೆ ಹೋಟೆಲ್ ಅಲ್ಲ? ಹಾಂ, ಚಪ್ಪಲ್ ಆಗ್ಬೋದಲ್ಲ? ಓಕೆ. ಹಾಂ, ಎಲ್ಲ ನೀವು ಏನು ಬೇಕಾದರೂ ಕೊಡ್ಬೋದು, ಎಲ್ಲ ತಿಂತೀವಿ. ಹಾಂ, ನಿಮ್ಮ ಹೋಟೆಲಲ್ಲಿ ಏನು ಫೇಮಸ್? ಫೋರ್ಕ್ ಚಿಲ್ಲಿ. ಓಕೆ. ಬೇರೆ ಏನಿದೆ? ಓಕೆ. ಮೀನು ಊಟ ಇದೆ ಅಲ್ಲ? ಹಾಂ, ಓಕೆ. ಚಿಕನ್ ಬೇಕಾ? ಯು ವಾಂಟ್ ಚಿಕನ್? ಓಕೆ, ವಿಲ್ ಗೋ ಫಾರ್ ಫೋರ್ಕ್ ಆ್ಯಂಡ್ ಫಿಶ್. ಹಾಂ, ಮುದ್ದೆ ನಿಮಗೆ. ಮುದ್ದೆ. ಹಾಂ, ನಿಮಗೆ ಮುದ್ದೆ. ಇಲ್ಲಿ ಬಂದೆ. ಇದು ಫೋರ್ಕ್ ಡ್ರೈ. ಇದು ಓಕೆ. ಇನ್ನೊಂದು ಸಾರು ಬೇಕಿತ್ತು. ಇಲ್ಲಿದೆಯಲ್ಲ, ಇದು ಗಸಿ ಇಡ್ಬೋದು. ಇಲ್ಲಿ ಇಡ್ಬೋದು. ಅಂದರೆ ಅದಕ್ಕೆ ಟೇಬಲ್ ಬರುತ್ತೆ. ಸೊ ಬೈ ದ ವೇ, ನಾನು ಇವರನ್ನ ಸರಿ ಪರಿಚಯ ಮಾಡಿಸಿಲ್ಲ. ಐ ಡಿಂಟ್ ಇಂಟ್ರೊಡ್ಯೂಸ್ ಯು. He's Dakshina. He's from Chennai, and he's also working for our organization, and we all met in this camp. Okay, let's start. ಹಸಿವಾಗಿದೆ, ಊಟ ಮಾಡೋಣ. ಉಷಾ, ಇದು ಶೌ ಆಗಬೇಕಿತ್ತಲ್ಲ, ಮರ್ತೋಯ್ತಾ ಅಂತ. ತಪ್ಪಾಗಿದೆ. ಶೌಚಾಲಯಕ್ಕೆ ವಿಲ್ ಈಟ್ ಬೀಡ. ಎಲ್ಲಿದೆ ಬೀಡ? ಇಲ್ಲಿ ಎಲ್ಲ ಇರುತ್ತೆ ಶಾಪ್. ನೋಡಿ, ಮೂಡಿಗೆರೆಗೆ ಬಂದರೆ ನಿಮಗೆ ಬೀಡ ತಿನ್ಬೇಕಂತ ಅನಿಸಿದ್ರೆ ಇವ್ರ ಅಂಗಡಿಗೆ ಬನ್ನಿ. ಇಲ್ಲ, ಸುಮ್ಮನೆ ಹೇಳಿದೆ. ಎನಿವೇಸ್, ಈಗ ಒಳ್ಳೆ ಊಟ ಆಯಿತು. ಸೊ ಈಗ ಸ್ವೀಟ್ ಬೀಡ ತಿನ್ನೋಣ ಅಂತ ಅನಿಸ್ತಾ ಇದೆ. ದಕ್ಷಿಣ, ಎಂಜಾಯ್ ಫಾರ್ ಯು ಆಲ್. ನ್ಯೂ ಎಕ್ಸ್ಪೀರಿಯನ್ಸ್, ಐ ಗೆಸ್.
ಸ್ವಲ್ಪ ಕಷ್ಟ ಆಗುತ್ತೆ. ಒಂದಕ್ಕೆ 20 ರೂಪಾಯಿ ಅಲ್ಲ? ಓಕೆ. ಎನಿವೇಸ್ ನಾವು ಲೈವ್ ಹೋಗಿ ಪ್ರಯೋಜನ ಇಲ್ಲ. 10,000 ಹೇಳಿದ್ರು. ಕೊನೆಗೆ ನಮ್ಮ ಟೀಮಲ್ಲೇ ಆ ಇಬ್ಬರು ಹುಡುಗಿಯರು ಶಾಪಿಂಗ್ ಅಂತ ಹೋಗಿದ್ರಲ್ಲ, ಯಮುನಾ ಆ್ಯಂಡ್ ದೀಪ್ತಿ, ಸೊ ಅವರಿಬ್ಬರೇ ಇವಾಗ 9,000ಕ್ಕೆ ಮಾತಾಡ್ಕೊಂಡು ಬಂದಿದ್ದಾರೆ. ಗಾಡಿ ಬರ್ತಾ ಇದೆ, ನಾವಿವಾಗ ಆ ಗಾಡಿಯಲ್ಲಿ ಹೋಗ್ತೀವಿ ಅಷ್ಟೇ. ಚಲೋ ಹೊರಡುವ. ಸದ್ಯಕ್ಕೆ ಮೂಡಿಗೆರೆ ಬಸ್ ಸ್ಟ್ಯಾಂಡಿಗೆ ಬಾಯ್ ಬಾಯ್. ಮತ್ತೆ ಯಾವಾಗ ಬರ್ತೀವೋ ಗೊತ್ತಿಲ್ಲ, ಆದರೆ ಇಲ್ಲಿ ಬಂದಿದ್ದು ಫಸ್ಟ್ ಟೈಮ್ ಈ ರೀತಿ ಇತ್ತು, ಆಯಿತಾ. ಬಟ್ ಇಲ್ಲಿ ಊಟ ಮಾಡಿದ್ದು ತುಂಬ ಚೆನ್ನಾಗಿ ಅನಿಸಲ್ಲ. ಮೂಡಿಗೆರೆ ಬಂದರೆ ಊಟ ಇಲ್ಲೇ ಮತ್ತೆ ಮಾಡಬೇಕು ಅಂತ. ಹಾಂ, ಮಲ್ನಾಡ್ ಹೋಟೆಲ್ ಅಂತ ಎಲ್ಲ ಸಿಗುತ್ತೆ ಒಂದೇ ಹೋಟೆಲಲ್ಲಿ, ಯಾವ್ದು ಬೇಕು ತಿನ್ಬೋದು. ಹಾಯ್ ಯಮುನಾ ಆ್ಯಂಡ್ ಹಾಯ್ ದೀಪ್ತಿ. ಸೊ ಇವರೇ ಪಾಪ ಇವಾಗ ಅರೇಂಜ್ ಮಾಡಿದ್ದಾರೆ. ಅದೊಂದು ಬ್ಯಾಗ್ ಅಲ್ಲೇ ಇಟ್ಬಿಡಿ. ಎನಿವೇಸ್ ನಮ್ಮ ಕ್ಯಾಬ್ ರೆಡಿ ಇದೆ. ಫೈನಲಿ ಬೆಂಗಳೂರಿಗೆ ತಗೊಳ್ಳಿ, ಇದು ತಿನ್ನಿ. ಓಕೆ, ಸೊ ಹ್ಯಾಪಿ ಜರ್ನಿ. ಡ್ರೈವರ್ ಅವರಿಗೂ ಸೇರಿಸಿ ಎಲ್ಲರೂ ಹುಷಾರಾಗಿ ಆರಾಮಾಗಿ ಹೋಗೋಣ ಅಲ್ಲ? ಓಕೆ. ನಂಗೆ ಇದೊಂದು ಇಷ್ಟ ಇವ್ರದ್ದು, ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಲ್ವಾ? ಕವಾಲಿ ಅಲ್ಲ ಅದು ಏನು ಅಂತ ಈಗ ಕಾಮೆಂಟಲ್ಲಿ ಹೇಳಿ. ನಮ್ಮವ್ರು ಇರ್ತಾರೆ, ತಿಳಿದವ್ರು ತುಂಬ ಜನ ಇದ್ದಾರೆ. ನಮ್ಮ ಬ್ಲಾಗ್ ನೋಡೋರು ಏನು ಸುಮ್ಮನೆ ನೋಡ್ತಾರೆ ಅವರು. ಹಾಂ, ಎಲ್ಲ ಜೀನಿಯಸ್. ನಾವು ಸರಿಯಾಗಿ ನೋಡಿಲ್ಲ ಏನು ಅಂತ. ಈ ಸಂಭ್ರಮವನ್ನು ನಿತ್ಯ ನೂತನವಾಗಿಸಿ ಸಂವಿಧಾನವನ್ನು ಸುಭದ್ರಗೊಳಿಸುವ ಸಲುವಾಗಿ ಪ್ರಬುದ್ಧ ಇಸ್ಲಾಮಿಕ್ ವಿದ್ಯಾರ್ಥಿ ಓಕೆ, ಇಟ್ಸ್ ಬ್ರೇಕ್ ಟೈಮ್. ಎಲ್ಲೋ ಇದ್ದೀವಿ, ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ. ಹಾಸನ್, ಸಮ್ವೇರ್ ನಿಯರ್ ಹಾಸನ್. ಸತ್ವ ಅಂದರೆ ಟೇಸ್ಟ್ ಅಂತ. ಟೇಸ್ಟ್ ಎರಡು ಅರ್ಥ ಬರ್ತದೆ. ಹೌದು. ಸೊ ಒಂದು ಬ್ರೇಕ್ ಇದು. ಈಗ ನೆಕ್ಸ್ಟ್ ಸೀದಾ ಬೆಂಗಳೂರಿಗೆ ಹೊರಡೋಣ. ಈಗ ಸೀದಾ ಬೆಂಗಳೂರಲ್ಲಿ ಸಿಗೋಣ. ಮುಗಿಸೋಣಪ್ಪ ಈ ಬ್ಲಾಗ್, ಮುಗಿಸೋಣ. ಹೌದು. ಓಕೆ ಉಷಾ, ನೈಸ್ ಟು ಮೀಟ್ ಯು. ಬಾಯ್ ಬಾಯ್. ಸಿಗೋಣ ಮತ್ತೆ ಸಿಗೋಣ. ಬಾಯ್ ಗೈಸ್. ಬಾಯ್ ಬಾಯ್ ಬಾಯ್.